ನಮಸ್ತೆ ಎಲ್ಲರಿಗೂ. ಇಲ್ಲಿ 3 ಡೆಕ್ ಇದೆ, 3 ಸ್ಟೋನ್ ಇದೆ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ನಿಮ್ಮ ವಾರದ ರೀಡಿಂಗ್ 3 ಡೆಕ್ ಇಂದ ಬೇಕಾದ್ರೂ ನೋಡಿ, ಒಂದೇ ಡೆಕ್ ಆದ್ರೂ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಗೊಂದು, ನಿಮ್ ಪರ್ಸನ್ಗೊಂದು, ಅಥವಾ ಬೇರೆ ವಿಚಾರಗಳನ್ನ ಇಟ್ಕೊಂಡಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ನೋಡೋಣ ನಿಮ್ಮ ವೀಕ್ಲಿ ರೀಡಿಂಗ್ ಏನಿದೆ ಅಂತ. ನಮಸ್ತೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಬನ್ನಿ ನೋಡೋಣ ನಿಮ್ಮ ಈ ವಾರ ಹೇಗಿರುತ್ತೆ ಅಂತ. ಹಸುಗಳಿಗೆ ಒಂದಷ್ಟು ರಕ್ಷೆಯನ್ನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಹಸುವಿನ ಕಾಲುಗಳಿಗೆ ಒಂದಷ್ಟು ರಕ್ಷೆನ ಹಾಕಿ ಅನ್ನುವಂಥದ್ದು ಇದೆ. ಜೊತೆಗೆ ಪಕ್ಷಿಗಳಿಗೆ ಒಂದಷ್ಟು ಆಹಾರನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ವಿಶೇಷವಾದಂತ ಗಮನನ ಕೊಡ್ಬೇಕು, ಆರೈಕೆನ ಮಾಡ್ಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗೋಪೂಜೆನ ಮಾಡಿಸಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಗೋವಿನ ಪೂಜೆ ಆಗ್ಬೇಕು ಅನ್ನುವಂಥದ್ದು ಇದೆ. ಗೋವರ್ಧನಗಿರಿ ಕೃಷ್ಣ ಇಲ್ಲೇನೋ ವಿಶೇಷವಾದಂತ ಗೊತ್ತಿಲ್ಲ ಹೇಗೆ ಅಂತ. ನಿಮ್ಮ ಊರಲ್ಲಿ ಪಾರ್ಕ್ ಅಲ್ಲಿ ಈ ತರ ಒಂದು ಕೃಷ್ಣನ ನಿಲ್ಲಿಸ್ತಿರೋ, ಅಥವಾ ನಿಮ್ಮ ಊರಿನ ದೇವಸ್ಥಾನದಲ್ಲಿ ಈ ತರದೇನೋ ಒಂದು ಸ್ಟ್ಯಾಚು ನಿಲ್ಲಿಸ್ತಿರೋ ಗೊತ್ತಿಲ್ಲ. ಒಟ್ನಲ್ಲಿ ಎಲ್ಲೋ ಒಂದು ದೇವಸ್ಥಾನದ ಎನರ್ಜಿ ಇಲ್ಲಿ ಇದೆ. ಸೊ ಚಂದ್ರ ಇದ್ದಾರೆ, ಜಗನ್ನಾಥರಿದ್ದಾರೆ, ಆಂಜನೇಯ ಇದ್ದಾರೆ. ಸೊ ಎಸ್, ಕೃಷ್ಣನ ಬಗ್ಗೆ ಹೆಚ್ಚಿನ ಗಮನನ ಕೊಡ್ತೀರಾ. ಒಂದು ಕ್ರಿಟಿಕಲ್ ಸನ್ನಿವೇಶ ಇದೆ. ಒಂದು ಕಹಿ ಸುದ್ದಿ, ಒಂದು ಸಿಹಿ ಸುದ್ದಿ, ಎರಡನ್ನು ಕೇಳ್ತೀರಾ ಅನ್ನುವಂಥದ್ದು ಇದೆ. ಒಂದು ಸಿಹಿ ಸುದ್ದಿ, ನ್ಯೂ ಬರ್ನ್, ಹೊಸ ಜೀವನ ಸಿಕ್ತು ಅನ್ನೋದಾದ್ರೂ ಆಗಿರಬಹುದು, ಅಥವಾ ಹೊಸ ಪಾಪು ಬಂತು ಅನ್ನೋದಾದ್ರೂ ಆಗಿರಬಹುದು. ಒಂದು ಕಹಿ ಸುದ್ದಿ, ಯಾರೋ ನಿಮ್ಮನ್ನ ಬಿಟ್ಟು ಹೋದ್ರು ಅನ್ನುವಂಥ ಸುದ್ದಿನ ನೀವು ಕೇಳಬಹುದು ಅನ್ನುವಂಥದ್ದು ಕೂಡ ಇದೆ. ಪರ್ಮನೆಂಟ್ಲಿ, ಸೊ ನೋ ಮೋರ್ ಚಾನ್ಸಸ್, ಈ ತರ ಏನೋ ಒಂದು ಸುದ್ದಿನ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಚಂದ್ರ ಇಲ್ಲಿ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು. ಯಾರೋ ಗುರುಗಳ ತಾಯಿ ಕಾರ್ಡ್ ಇರೋದೇ ಹಾಗೆ, ಮೆಸೇಜ್ ಇರೋದೇ ಹಾಗೆ, ನಾ ಹೇಳಲೇಬೇಕು. ಸೊ ಗುರುಗಳ ತಾಯಿ ಇಲ್ಲಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂಚೂರು ರಕ್ತ, ಬ್ಲಡ್ ರಿಲೇಟೆಡ್ ಏನಾದ್ರು ಸಮಸ್ಯೆ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ರಾಂಗ್ ಇನ್ಫಾರ್ಮೇಶನ್ ನ ತಗೊಳ್ಬೇಡಿ, ಓನ್ಲಿ ರೈಟ್ ಇನ್ಫಾರ್ಮೇಶನ್ ನ ಮಾತ್ರ ತಗೊಳ್ಳಿ. ಏನಾದ್ರೂ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಅದನ್ನಲ್ಲೇ ಬಿಟ್ಬಿಡಿ, ಇನ್ನೊಮ್ಮೆ ಕ್ಲಾರಿಟಿ ತಗೊಂಡು ಆ ಕೆಲ್ಸನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಬೆಳೆಯುವಂತ ಬೆಳೆಗಳು ಇನ್ ಮುಂದೆ ತುಂಬಾ ಟೇಸ್ಟಿಯಾಗಿ, ತುಂಬಾ ಚೆನ್ನಾಗಿ ಒಳ್ಳೆ ಬೆಳೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಧಾತುಗಳನ್ನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಬೇಡದಿರುವಂತ ವಿಚಾರಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಆಂಗ್ಸಿಟಿಯಿಂದ, ಕೋಪದಿಂದ ದೂರ ಇಡಿ ಅನ್ನುವಂಥದ್ದು ಕೂಡ ಇದೆ. ಕೆಲವ್ರಿಗೆ ಹುಚ್ಚಿಡಿಯುವಷ್ಟು ತಲೆನೋವು ಆಗಿರಬಹುದು, ಕೆಲವರು ಸರಿಯಾಗಿಲ್ಲ ಯಾಕೋ ವಾತಾವರಣ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೋಪದ ಕೈಗೆ ಬುದ್ಧಿನ ಕೊಡ್ಬೇಡಿ, ಬಟ್ ಕೋಪದ ಕೈಗೆ ಬುದ್ಧಿ ಕೊಡ್ದಿರಾ ಎಲ್ಲವನ್ನು ನುಂಗಿ 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 ತಾಳ್ಮೆ ಕಳ್ಕೊಂಡು ಏನು ಅವ್ರಿಗವ್ರೇ ತೊಂದರೆ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಈ ವಾರ ಎಲ್ಲ ಸ್ವಲ್ಪ ಸ್ಲೋ ಡೌನ್ ಆಗಿ, ಕೂಲ್ ಆಗಿ ಸ್ಟಕ್ ಆಗ್ಬಿಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ನ್ಯೂ ಬಿಗಿನಿಂಗ್ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಪ್ರಯಾಣ ಹೋಗ್ತಿರೋ, ಹೊಸ ಗಾಡಿ ಖರೀದಿ ಮಾಡುವಂಥದ್ದು, ವಿವಾಹ ಕಾರ್ಯಗಳು ಒಂಚೂರು ಡಿಲೇ ಆಗುವಂಥದ್ದು, ನಿಮ್ಮನ್ನ ಮದುವೆ ಆಗುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪುರಿ ಜಗನ್ನಾಥರ ಆಶೀರ್ವಾದ ನಿಮ್ಮ ಮೇಲಿದೆ. ಹಾಗಾಗಿ ಒಂದು ನ್ಯೂ ಬಿಗಿನಿಂಗ್ ಖಂಡಿತ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯ ಇಲ್ಲಿರ್ಬೇಕಾದ್ರೆ ಎಲ್ಲಾ ರೀತಿಯ ಪ್ರೀತಿಗೆ ಶಕ್ತಿನ ನಾನು ಕೊಡ್ತೀನಿ, ಏನೇ ಕೆಲಸ ಮಾಡೋದಿದ್ರು ಪ್ರೀತಿಯಿಂದ ಮಾಡು, ರಾಮರ ಭಜನೆನ ಮಾಡಿ, ರಾಮರ ಆಶೀರ್ವಾದನ ಪಡ್ಕೊಳ್ಳಿ, ಅಥವಾ ಸುಂದರಕಾಂಡ
ರಾಮಾಯಣನ ಓದಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಆಂಜನೇಯನ ಮುಖಕ್ಕೆ ಕೇಸರಿ ಬಣ್ಣನ ಅಲಂಕಾರನ ಮಾಡಿಸಿ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೊಂದ್ ಕಡೆ ನಂಗೆ ಏನು ಬೇಡ ಅನ್ನುವಂಥ ಮನಸ್ಥಿತಿಲಿ ಇರ್ತೀರಾ. ಹೊಸ ಒಂದು ಎಮೋಷನಲ್ ಸಿಚುವೇಶನ್ ನಿಮ್ ಜೀವನದಲ್ಲಿ ಬರುತ್ತೆ ಅನ್ನುವಂಥದ್ದು. ಏನೋ ಒಂದು ಮೆಸೇಜ್ ಬರುತ್ತೆ. ಕೆಲವ್ರಿಗಂತೂ ಸೋಷಿಯಲ್ ಮೀಡಿಯಲ್ಲಿ ಏನೋ ಒಂದು ಮೆಸೇಜ್ ನೋಡಿ ತುಂಬಾ ದುಃಖ ಆಗುವಂಥದ್ದು, ಬೇಜಾರಾಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಸೋಷಿಯಲ್ ಮೀಡಿಯಾದಿಂದ ನಿಮ್ಗೆ ಒಂದು ಇನ್ವಿಟೇಷನ್ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಇಂಟ್ಯೂಟಿವ್ ಸೈನ್ಸ್ ಅಥವಾ ನಿಮ್ಮ ಸಿಕ್ಸ್ತ್ ಸೆನ್ಸ್ ಏನ್ ಹೇಳುತ್ತೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಮಾಡ್ಕೊಳ್ದಿರಾ ಹೀಗೆ ಎಷ್ಟು ದಿನ ಇರ್ತೀರಾ? ಥರ್ಡ್ ಪಾರ್ಟಿ ಸಿಚುವೇಶನ್ ನ ಎಂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲವೂ ಮುಗೀತು, ಒಂದು ಮುಗೀತು, ಎರಡನೇದು ಕೂಡ ಮುಗೀತು, ಮೂರನೇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ಏನು ವಿಚಾರ ಇಲ್ಲಿ ಇದೆ. ಸೊ ಏನು ಅಂತ ನಂಗೆ ಇಲ್ಲಿ ಅಷ್ಟು ಗೊತ್ತಿಲ್ಲ. ಬಟ್ ಏನೋ ಒಂದು ಎರಡು ಕೆಲಸಗಳೇನಿತ್ತು ಅದು ಮುಗೀತು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಒಂದು ಸೆಲೆಬ್ರೇಷನ್ಗೆ ಕಾರಣ ಸಿಗುತ್ತೆ. ಏನೋ ಒಂದು ಸೆಲೆಬ್ರೇಟ್ ಮಾಡ್ತೀರಾ, ಔಟಿಂಗ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳ ಜೊತೆ ಎಲ್ಲೋ ವೆಕೇಶನ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಮಕ್ಕಳ ತಾಯಂದಿರು ಏನೋ ಒಂದು ಕಿಟಿ ಪಾರ್ಟಿನೋ ಸಮಥಿಂಗ್ ಏನೋ ಪಾರ್ಟಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಈ ವಾರ ತುಂಬಾನೇ ಹೊಸ ಹೊಸ ಐಡಿಯಾಸ್ ಬರುತ್ತೆ. ಹೊಸ ರೀತಿಲಿ ನಿಮ್ಮ ಆರೋಗ್ಯ ಚೇತರಿಸುತ್ತೆ. ಆಪರೇಷನ್ ಆಗ್ಲೇಬೇಕು, ಇಲ್ಲಾಂದ್ರೆ ಚಾನ್ಸಸ್ ಕಮ್ಮಿ ಇದೆ ಅಂದವರು ಆಪರೇಷನ್ ಬೇಡ, ಈ ಔಷಧಿ ಅಥವಾ ಟ್ಯಾಬ್ಲೆಟ್ ಅಥವಾ ಈ ಚಿಕಿತ್ಸೆಲೆ ಸರಿ ಹೋಗುತ್ತೆ ಅನ್ನುವಂತ ಸುದ್ದಿನ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಹೊಸ ಜೀವನ, ಹೊಸ ಬದುಕು ಕಾಣಿಸುತ್ತೆ ನಿಮ್ಗೆ ಅನ್ನುವಂಥದ್ದು. ಏನೋ ಒಂದು ಕ್ಲಾರಿಟಿ ಬರುತ್ತೆ. ಸೊ ಒಂದು ಫೂಲ್ ತರ ಎಲ್ಲ ಮುಗಿದೋಯ್ತು ಅಂತ ಒಂದು ಎಂಡಲ್ಲಿ ಬ್ಲಾಂಕ್ ಆಗಿ ನಿಂತಿರೋರ್ಗೆ ಹಿಂಗೆ ಭೂಮ್ ಅನ್ನುವಂತ ರೀತಿಯಲ್ಲಿ ಒಂದು ದಾರಿ ಕಾಣಿಸ್ಬಿಡುತ್ತೆ. ಆ ದಾರಿಲಿ ಹೋಗ್ತೀರಾ, ಅದು ನಿಮ್ಗೆ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಆಗುತ್ತೆ. ರೈಟ್ ಡೈರೆಕ್ಷನ್ ಅಲ್ಲಿ ನಿಮ್ಮನ್ನ ಅದನ್ನ ಕರ್ಕೊಂಡೋಗಿ ನಿಮ್ ಪ್ರಾಬ್ಲಮ್ಸ್ ಏನಿತ್ತು ಅದನ್ನೆಲ್ಲಾನು ಕೂಡ ಸಾಲ್ವ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ, ಅದರಿಂದ ನಿಮ್ಗೂ ಒಳ್ಳೇದಾಗ್ತಾ ಬೇರೆಯವ್ರಿಗೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಬಹಳಷ್ಟು ಜನರಿಗೆ ಕ್ಲಾರಿಟಿ ಬರುವಂಥದ್ದು, ಯಶಸ್ಸು ಬರುವಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ಚಾಲೆಂಜಸ್ ಇದೆ. ಆ ಚಾಲೆಂಜಸ್ ಅನ್ನೆಲ್ಲ ಸಾಲ್ವ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಇನ್ನೊಬ್ರು ಆಡ್ತಾ ಇರೋ ಡ್ರಾಮಕ್ಕೆ ನೀವು ಎಷ್ಟು ಅಂತ ತಾಳ್ಮೆನ ತೋರ್ಸಕ್ಕಾಗತ್ತೆ. ಸೊ ಹಾಗಾಗಿ ನಿಮ್ಮ ತಾಳ್ಮೆ ನಿಮ್ ಜೊತೆ ಇರ್ಲಿ. ಅವ್ರು ಡ್ರಾಮಾ ಆಡಕ್ಕೆ ಅವ್ರನ್ನ ಬಿಟ್ಬಿಡಿ. ಸೊ ಅವ್ರು ಎಷ್ಟೇ ಏನೇ ಡ್ರಾಮಾ ಮಾಡಿದ್ರು ಅದನ್ನ ಅವರೇ ಫೇಸ್ ಮಾಡ್ಕೊಂಡು ಅವರೇ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಸೊ ಎಲ್ಲರ ಹಸಿವಿಗೆ ನಾವು ಊಟ ಮಾಡೋದಕ್ಕಾಗೋದಿಲ್ಲ. ಸೊ ಎಸ್, ಹಾಗಾಗಿ ಅವ್ರವ್ರ ಜೀವನನ ಅವ್ರವ್ರು ನೋಡ್ಕೊಳ್ಳೋದಕ್ಕೆ ಒಂದಷ್ಟು ಬಿಟ್ಬಿಟ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ದ ಎಂಪರರ್ ಇಲ್ಲಿ ಸ್ಟ್ರಾಂಗ್ ಆಗಿ ಇದ್ದಾರೆ, ಮತ್ತೆ ದ ಹೈ ಪ್ರಿಸ್ಟೆಸ್ ಕೂಡ ಸ್ಟ್ರಾಂಗ್ ಆಗಿ ಇದೆ. ನಿಮ್ಮ ತಂದೆಯಿಂದ ಅಥವಾ ನಿಮ್ಮ ಬಾಸ್ ಇಂದ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲಗಳು ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಏನೋ ಒಂದು ಸಿಹಿ ಸುದ್ದಿ ಆದಷ್ಟು ಬೇಗ ನಿಮ್ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಿಹಿ ಸುದ್ದಿ ಬಂದಾಗ ಅದನ್ನ ಹೇಗೆ ತಗೊಳ್ತೀರಾ, ಹೇಗೆ ಅದನ್ನ ಆ ರಿಸೀವ್ ಮಾಡ್ಕೊಳ್ತೀರಾ, ಅದು ನಿಮ್ಗೆ ಬಿಟ್ಟಂತ ವಿಚಾರ. ಸಡನ್ ಆಗಿ ಎಲ್ಲೋ ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಫೈರ್ ಎನರ್ಜಿ ಇದೆ ಈ ವಾರ. ತುಂಬಾ ಕನಸುಗಳು, ಆಸೆಗಳು ಜಾಸ್ತಿ ಇರುತ್ತೆ ನಿಮ್ಗೆ. ಜೊತೆಗೆ ಅರ್ಕೆಂಜಿಯಲ್ ಗ್ರೇಬಿಯಲ್ಲಿ ಇದ್ದಾರೆ ಇಲ್ಲಿ ಜಾಸ್ತಿ. ಮೈಕಲ್ ಗ್ರೇಬಿಯಲ್ಲೇ ಜಾಸ್ತಿ ಇದ್ದಾರೆ. ಗ್ರೇಬಿಯಲ್ ಮತ್ತೆ ಮೈಕಲ್ ಮತ್ತೆ ರೆಫಲ್ ಇದ್ದಾರೆ. ಸೊ ತುಂಬಾನೇ ಬ್ಲಾಕ್ ಮ್ಯಾಜಿಕ್ ಅನ್ನ ರಿಮೂವ್ ಮಾಡೋದು, ನಿಮ್ ಕನಸುಗಳನ್ನ ಸರಿಪಡಿಸುವಂಥದ್ದು ಎಲ್ಲವೂ ಕೂಡ ಈ ವಾರ ನಡೆಯುತ್ತೆ. ಈ ವಾರ ತುಂಬಾನೇ ಕನಸುಗಳ ವಾರ ಅಂತ ಹೇಳ್ಬೋದು. ಆಸೆಗಳ ವಾರ, ಬಯಕೆಗಳ ವಾರ ತರ ಇರುತ್ತೆ. ನಿಮ್ಮ ಜೀವನಕ್ಕೆ ಜಸ್ಟಿಸ್ ಸಿಕ್ಕಿಲ್ಲ, ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಸಿಗುವಂಥದ್ದು. ಬ್ಲಾಕೇಜ್ ಅಲ್ಲಿ ಇರುವಂತವ್ರು ಬ್ಲಾಕೇಜ್ ಇಂದ ಹೊರಗೆ ಬರ್ತೀರಾ. ನಂಬರ್ ಬ್ಲಾಕ್ ಮಾಡಿರೋರು ಬ್ಲಾಕ್ ತೆಗೆದು ಅನ್ಬ್ಲಾಕ್ ಮಾಡಿ ನಿಮ್ಮ ಹತ್ರ ಮಾತಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇಮಿಡಿಯೇಟ್ ರಿಸಲ್ಟ್ ಸಿಗುವಂತ ಸಾಧ್ಯತೆಗಳು ಈ ವಾರ ಇದೆ.
ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ನಿಮ್ಗೆ ಗೊತ್ತಿರುವಂತ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಮ ಬೆನಿಫಿಟ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡಿ. ಅಟ್ ದಿ ಸೇಮ್ ಟೈಮ್ ನಿಮ್ಮ ರಿಲೇಶನ್ಶಿಪ್ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ. ಕೆರಿಯರ್ ಮತ್ತೆ ರಿಲೇಶನ್ಶಿಪ್ ಎರಡಕ್ಕೂ ಈ ವಾರ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಇದು ವಾರದ ರೀಡಿಂಗ್ ಅಲ್ಲ, ವಾರದ ರೀಡಿಂಗು, ಬಟ್ ಇದು ವಾರಕ್ಕಲ್ಲ, ಇಡೀ ಹೋಲ್ ಇಯರ್ಗೆನೆ ಇದು ನಿಮ್ಗೆ ಅನ್ವಯಿಸುತ್ತೆ ಅಂತ ಅನ್ಸುತ್ತೆ. ಸೊ ಒಂದು ಗಿಫ್ಟ್ ಬರುವಂತ ಸಾಧ್ಯತೆ ಇದೆ, ಸಾಕಷ್ಟು ಅವಕಾಶಗಳು ಬರುತ್ತೆ, ಸಾಕಷ್ಟು ಇನ್ಸ್ಪೈರ್ ಆಗ್ತೀರಾ ಬೇರೆಯವರಿಂದ. ಜೊತೆಗೆ ಏನ್ ಮಾಡ್ಬೇಕು, ಒಂದು ಅಮೇಝಿಂಗ್ ಆಗಿ ಏನೋ ಒಂದು ಅದ್ಭುತವಾದದ್ದು ನಿಮ್ ಜೀವನದಲ್ಲಿ ಈ ವಾರ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಸೆನ್ಸ್ ಸೆನ್ಸ್ ಆಫ್ ವಂಡರ್, ನಿಮ್ಮ ಸಿಕ್ಸ್ತ್ ಸೆನ್ಸ್ ತುಂಬಾ ಚೆನ್ನಾಗಿ ಒಂದು ಭೂಮ್ ಅನ್ನುವಂತ ರೀತಿಯಲ್ಲಿ ನಿಮ್ಗೆ ಒಂದೇನೋ ಅದ್ಭುತವಾದಂತ ಕಾರ್ಯ ಈ ವಾರ ಖಂಡಿತವಾಗ್ಲೂ ಆಗುತ್ತೆ. ಜೊತೆಗೆ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡುವಂತ ಸಾಧ್ಯತೆ ಇದೆ. ಎಲ್ಲೋ ಒಂದಷ್ಟು ದುಡ್ಡಿನ ಅವಾರ್ಡ್ ಕೂಡ ಪಡ್ಕೊಳ್ತೀರಾ. ಯಾರೋ ನಿಮ್ಗೆ ಹಣ ಕಳಿಸುವಂತ, ಹೆಚ್ಚಿಗೆ ಹಣ ನೀಡುವಂತ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಸೆಲೆಬ್ರೇಷನ್ ಟೈಮ್, ಬೇರೆಯವರ ಮದ್ವೆಗೆ ನೀವು ಹೋಗ್ಬೋದು, ಅಥವಾ ನಿಮ್ಮದೇ ಮನೆ ಗೃಹಪ್ರವೇಶ, ಸಾಲ ತೀರ್ಸುವಂಥದ್ದು, ನೀವ್ ಅನ್ಕೊಂಡಿರುವಂತ ಒಂದು ಕಾರ್ಯ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಅದನ್ನ ಮಾಡುವಂಥದ್ದು, ಗಾಡಿ ತಗೊಳ್ಳುವಂಥದ್ದು, ದೇವರ ಭಜನೆ ಮಾಡಿಸುವಂಥದ್ದು, ದೇವತಾ ಕಾರ್ಯದಲ್ಲಿ ನಿರತರಾಗುವಂಥದ್ದು, ವಿವಾಹಕ್ಕೆ ತಯಾರಾಗುವಂಥದ್ದು, ಬ್ಯೂಟಿಷಿಯನ್ ಯಾರಿದ್ದಾರೆ ಅವರಿಗೆ ಈ ವಾರ ತುಂಬಾ ಚೆನ್ನಾಗಿ ಹೋಗುತ್ತೆ, ಮೇಕಪ್ ಆರ್ಟಿಸ್ಟ್ ಗಳಿಗೆ ಅನ್ನುವಂಥದ್ದು. ತುಂಬಾ ನೀವು ಕೂಡ ಸೆಲೆಬ್ರೇಷನ್ ಮೂಡಲ್ಲಿ ಇರ್ತೀರಾ, ಜೊತೆಗೆ ಬೇರೆಯವರ ಸೆಲೆಬ್ರೇಷನ್ ಅಲ್ಲೂ ಕೂಡ ನೀವು ಪಾಲಾಗ್ತೀರಾ. ತುಂಬಾ ಚೆನ್ನಾಗಿರುವಂತ ವಾರ. ಸೊ ನೀವು ಮೂರ್ಖರಾಗ್ದಿರಾ ಎಂಜಾಯ್ ಮಾಡ್ತೀರಾ. ಬಟ್ ಎಲ್ಲೋ ಒಂದ್ ಕಡೆ ಜಸ್ಟಿಸ್ ಅಲ್ಲಿ ನ್ಯಾಯ ನಿಮ್ ಕಡೆ ಆಗುವಂತ ಸಾಧ್ಯತೆಗಳು ಸ್ವಲ್ಪ ಕಮ್ಮಿ ಇದೆ. ಸೊ ಏನೋ ಒಂದು ಈಕ್ವಾಲಿಟಿ ಇಲ್ಲ. ನಿಮ್ಮನ್ನ ನೀವು ಅಲ್ಲಿ ಸಾಬೀತುಪಡಿಸಿದ್ರೆ ಮಾತ್ರ ನಿಮ್ ಪರವಾಗಿ ನ್ಯಾಯ ಬರುತ್ತೆ. ಇಲ್ಲ ಅಂದ್ರೆ ಅನ್ಯಾಯಕ್ಕೆ ನ್ಯಾಯ ಆಗುತ್ತೋ, ನ್ಯಾಯಕ್ಕೆ ನ್ಯಾಯ ಆಗುತ್ತೋ ಹೇಳಕ್ಕಾಗಲ್ಲ. ಹಾಗಾಗಿ ಕೋರ್ಟಿನ ವಿಚಾರದಲ್ಲಿ ಸಾಕಷ್ಟು ವೇರಿಯೇಷನ್ ಇದೆ. ಆದ್ರೆ ನೀವು ನ್ಯಾಯವಾಗಿ ಹೋರಾಡ್ತಿರೋದಾದ್ರೆ, ನೀವು ಈ ನ್ಯಾಯ ಕೈ ತಪ್ಪಿ ಹೋಗ್ದಿರೋ ಹಾಗೆ ನೋಡ್ಕೊಳ್ಳಿ. ನ್ಯಾಯಕ್ಕೋಸ್ಕರ ನಿಮ್ಮ ಹೋರಾಟ ಇರೋದಾದ್ರೆ ಮೊದಲು ನಿಮ್ಮ ಜೀವನಕ್ಕೆ ನೀವು ನ್ಯಾಯನ ಕೊಡ್ಸಿ ಅನ್ನುವಂಥದ್ದು ಇದೆ. ಸೊ ಫಸ್ಟ್ ನೀವು ರೆಡಿಯಾಗಿ ನಿಮ್ಮ ಹೆಸರಲ್ಲಿ ಹೋಮ ಹವನ ಏನಾದ್ರು ಅಗತ್ಯ ಇದೆ ಅಂದ್ರೆ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಟ್ಸ್ ಅಪ್ ಟು ಯು, ನಿಮಗ್ ಬಿಟ್ಟಂತ ವಿಚಾರ. ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೋ ಅದನ್ನ ಕೇಳಿ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ 2 ನೋ ಇರೋದ್ರಿಂದ ಸ್ವಲ್ಪ ವೇಟ್ ಮಾಡಿದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ ನೋ ವೇಟ್ ಅಂತ ಇದೆ. ಸೊ ಸ್ವಲ್ಪ ವೇಟ್ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಯಾರ್ದಾದ್ರೂ ಆರೋಗ್ಯದಲ್ಲಿ ಸಮಸ್ಯೆ ಆಗಿದ್ರೆ ಖಂಡಿತವಾಗ್ಲೂ ರಿಕವರಿ ಆಗತ್ತೆ ಅನ್ನುವಂಥದ್ದು ಇದೆ. ವಿತಿನ್ 8 ಮಂತ್ ಅಂತ ಇದೆ ಇಲ್ಲಿ. ಸೊ ಮೋರ್ ದೆನ್ 1 ಮಂತ್ ಕೂಡ ಆಗತ್ತೆ. ಯಾಕೆಂದ್ರೆ 8 ಆಫ್ 1 ಅಂದ್ರೆ 1 ವೀಕ್ ಅಲ್ಲಿ ಆಗ್ಬಿಡುತ್ತೆ ಕೆಲ್ಸ ಅಂತ ನೀವ್ ಅನ್ಕೊಂಡಿರೋದು. ಸೊ 12, 8, 4, 7, 6, 5 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅಗೇನ್ ಚಂದ್ರ ಬಂದಿದ್ದಾರೆ. ಸೊ ಚಂದ್ರ ಮನಸ್ಸು ಜಾತಸ್ಯ, ನಿಮ್ಮ ಮನಸ್ಸೇ ನಿಮ್ಗೆ ಈ ವಾರ ಒಂದು ಕಂಟ್ರೋಲಿಂಗ್ ಪವರ್ ಅಂತ. ಸೊ ಹಾಗಾಗಿ ನಿಮ್ ಮನ್ಸನ್ನ ಖುಷಿಯಾಗಿ ಇಟ್ಕೊಳ್ಳಿ. ಸೊ ಯಾರು ನಿಮ್ಗೆ ಏನೇ ಬೇಜಾರ್ ಮಾಡಿದ್ರು ಆ ಬೇಜಾರ್ನ ನೀವು ರಿಸೀವ್ ಮಾಡಬೇಡಿ. ತುಲಾ ರಾಶಿ, ಕರ್ಕಾಟಕ ರಾಶಿ, ಮೀನ ರಾಶಿ, ವೃಶ್ಚಿಕ ರಾಶಿ, ಕುಂಭ ರಾಶಿ, ಮಿಥುನ ರಾಶಿ ಇಂಪಾರ್ಟೆಂಟ್ ಅಂತ ಅನಿಸುತ್ತಿದೆ. ಅನಿಸುತ್ತಿದೆ ಯಾಕೋ ಇಂದು. ಯಾರೋ ಹಾಡು ಕೇಳ್ತಿದ್ದಾರೆ, ಅದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ. WWF ವಿನ್ನರ್ ಆಗ್ತೀರಾ ಅನ್ಕೊಂಡಿದೀರಾ, ನಿಮ್ ಇಷ್ಟ. ಏನೋ ಒಂದು ಮಿರರ್ ವರ್ಕ್ ನಡೀತಾ ಇದೆ. ನಿಮ್ಮ ಟ್ವಿನ್ ಫ್ಲೇಮ್ ಆನ್ ದಿ ವೇಲಿ, ಆನ್ ಸ್ಪಾಟ್ ಅಲ್ಲಿ ಇದ್ದಾರೆ, ನಿಮ್ ಜೊತೆ ಕನೆಕ್ಟ್ ಆಗಿದ್ದಾರೆ. ವಾವ್. ವಾಷಿಂಗ್ಟನ್ ಅಂತ ಕೇಳಿಸ್ತಾ ಇದೆ, ನವೀನ್ ಅಂತ ಕೇಳಿಸ್ತಾ ಇದೆ. ಓಕೆ, ನ್ಯೂ ಫಿಲಮ್ ಏನೋ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ವಿನೀತ್ ಅಂತ ಕೇಳಿಸ್ತಾ ಇದೆ.
ಬ್ಯಾಂಗ್ಳೂರ್ ಕಲ್ಕತ್ತಾ ಅಂತ ಕೇಳಿಸ್ತಾ ಇದೆ. LK ಲಕ್ನೋ ಅಂತ ಕೇಳಿಸ್ತಾ ಇದೆ. ಜಾರ್ಖಂಡ್ ಅಂತ ಕೇಳಿಸ್ತಾ ಇದೆ. ಬ್ಯಾಂಕಾಕ್ ನಂಗೆ ಗೊತ್ತಿಲ್ಲ ಹೆಂಗ್ ಹೇಳೋದು ಅಂತ. ಬಟ್ ಇಲ್ಲಿ ಒಂದು ವರ್ಡ್ ಕೇಳಿಸ್ತಾ ಇದೆ. ಅದು ಯಾರಿಗಾದ್ರೂ ಅನ್ವಯಿಸಿದ್ರೆ ತಗೊಳ್ಳಿ, ಅನ್ಯಥಾ ಭಾವಿಸ್ಬೇಡಿ. ಬ್ಯಾಂಕಾಕ್ ಲೌಡಿ ಅಂತ ಕೇಳಿಸ್ತಾ ಇದೆ. ಏನೋ ಲೇಡಿಗೆ ಬೈದಂಗೆ ಇದೆ ಇಲ್ಲಿ. ಸೊ LK BK CK NK VK VKC ವಾಗ್ದೇವಿ ಕನ್ನಡ ಚಾನಲ್ ಅಲ್ವಾ? ಸೊ ಯಾರನ್ನೋ ಬ್ಯಾನ್ ಮಾಡುವಂತ ಉದ್ದೇಶ ನಡೀತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಬೆಂಗಳೂರು ಟೀಮ್ ಅಲ್ಲ ಸಮಥಿಂಗ್ ಏನೋ ನೆದರ್ಲ್ಯಾಂಡ್ ಅಂತ ಕೂಡ ಕೇಳಿಸ್ತಾ ಇದೆ. ನೇಪಾಳ್ ನೆಕ್ಸ್ಟ್ ಬೆಂಗಳೂರ ಸಮಥಿಂಗ್ ಏನೋ ನೆಕ್ಸ್ಟ್ ಟಾರ್ಗೆಟ್ ಬೆಂಗಳೂರು ಇದೆ, ಹುಷಾರು ಅನ್ನುವಂಥದ್ದು ಕೂಡ ಇದೆ. BLLB BW ಓಕೆ. ಬಸವರಾಜ್ ವಿಕೆಟ್ ಕೀಪರ್ ಅಂತ ಕೇಳಿಸ್ತಾ ಇದೆ. ಯಾಕಂಗ್ ಕೇಳಿಸ್ತಾ ಇದೆ ನಂಗೆ ಗೊತ್ತಿಲ್ಲ. ಓಕೆ. NLBWCMVKA ಲೆಟರ್ ಕೂಡ ಕಾಣಿಸ್ತಾ ಇದೆ. AIT. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೇನೆ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ ಏನಾದ್ರು ಇದ್ರೆ, ಟಾಪಿಕ್ ಇದ್ರೆ ಕಮೆಂಟ್ ಅಲ್ಲಿ ಹಾಕಿರಿ. 1 by 1 ಎಲ್ಲ ರಿಕ್ವೆಸ್ಟೆಡ್ ವಿಡಿಯೋನು ಮಾಡಿ ಹಾಕ್ತೀನಿ. ಸೊ ತುಂಬಾ ಕಾಯಿಸ್ಬಿಟ್ಟಿದೀನಿ, ಸರಿಯಾಗಿ ರೀಡಿಂಗ್ ಹಾಕ್ತೀರಾ, ಇನ್ಮೇಲೆ ಹಾಕ್ತೀನಿ. ಓಕೆ, ಒಳ್ಳೇದಾಗ್ಲಿ. ನಮಸ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಬನ್ನಿ ನೋಡೋಣ ನಿಮ್ಮ ಈ ವಾರದ ರೀಡಿಂಗ್ ಏನಿದೆ ಅಂತ. ಯಾರು ನಿದ್ದೆ ಮಾಡ್ಕೊಂಡು ನೋಡ್ತಾ ಇರೋದು? ಯಾರಿಗೋ ತುಂಬಾ ಕಾಲ್ ನೋವಿದೆ. ಸೊ ಕಾಲ್ ನೋವಿಗೆ ಚಿಕಿತ್ಸೆನ ತಗೊಳ್ಳಿ ಅನ್ನುವಂಥದ್ದು ಇದೆ. ಹಾಗೆ ಬಿಟ್ರೆ ತುಂಬಾ ಸಮಸ್ಯೆ ದೊಡ್ಡದಾಗಬಹುದು. ಅರ್ಜೆಂಟ್ ಆಗಿ ಯಾರಿಗೆ ಕಾಲ್ ನೋವಿದೆಯೋ ಒಮ್ಮೆ ಹೋಗಿ ಚಿಕಿತ್ಸೆ ತಗೊಳ್ಳಿ. ಒತ್ತೂರಲ್ಲಿ ಕಟ್ಟಾದ್ರೂ ಹಾಕಿಸ್ಕೊಳ್ಳಿ, ಅಥವಾ ಹಾಸ್ಪಿಟ್ಲಿಗಾದ್ರೂ ತೋರಿಸ್ಕೊಳ್ಳಿ, ಆಯುರ್ವೇದಿಕ್ ಆದ್ರೂ ಮಾಡ್ಕೊಳ್ಳಿ. ಒಟ್ನಲ್ಲಿ ತೋರಿಸ್ಕೊಳ್ಳಿ. ದಾಟಾಗಿದೆ, ದಾಟ್ ತೆಗಿಸ್ಕೊಳ್ಳಿ. ಯಾರ್ದೋ ಬೇರೆ ಪ್ರಯೋಗ ಆಗಿದೆ, ಬೇರೆ ಪ್ರಯೋಗನ ನಿಮ್ಮ ಮೇಲೆ ತಗೊಂಬಂದಿ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಅದನ್ನ ಕೂಡ ಸರಿಪಡಿಸ್ಕೊಳ್ಳಿ. ಇದೆಲ್ರಿಗೂ ಅನ್ವಯಿಸೋದಿಲ್ಲ, ಕೆಲವರಿಗೆ ಯಾರಿಗಾದ್ರೂ ಅನ್ವಯಿಸಿದ್ರೆ ತಗೊಳ್ಳಿ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಅರ್ಧನಾರೀಶ್ವರ ಕಾಣಿಸಿದ್ರು, ಮತ್ತೆ ಕೃಷ್ಣ ಕಾಣಿಸಿದ್ರು. ಪಾಪು ಬರುತ್ತೆ, ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಪಾಪು ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಧನ್ವಂತರಿ ಹವನನ ಮಾಡ್ಕೊಳ್ಳಿ, ಇದರಿಂದ ಆರೋಗ್ಯ ಸುಧಾರಿಸುತ್ತೆ. ಮಹಾಲಕ್ಷ್ಮಿ ಆಶೀರ್ವಾದನೂ ಇದೆ. ಜೊತೆಗೆ ಕೆರಿಯರ್ ಅಲ್ಲೂ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕದರಿ ನರಸಿಂಹ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ನಿಮ್ಮ ಬ್ರೋ ಯಾರಾದ್ರೂ ಇದ್ರೆ ಅವ್ರನ್ನ ಕದರಿ ನರಸಿಂಹ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ. ಕಾಮಾತುರಾಣಂ ನ ಲಜ್ಜಂ ನ ಭಯಂ. ಓಕೆ, ಮಲ್ಟಿ ಪಾರ್ಟ್ನರ್ ಬೇಕಾ? ಮಲ್ಟಿ ಪಾರ್ಟ್ನರ್ ಬೇಕಾ? ಮಲ್ಟಿ ಪಾರ್ಟ್ನರ್ ಇದರ ಏನೋ ಕೂಗ್ತಾ ಇರೋ ಸೌಂಡ್ ನನಗೆ ಕೇಳಿಸ್ತಾ ಇದೆ. ಎಲ್ಲಿ ಅಂತ ಗೊತ್ತಿಲ್ಲ.
ಇಂಥ ಜಾಗಕ್ಕೇನಾದ್ರೂ ನೀವು ಹೋದ್ರೆ ನಿಮ್ಗಾಗುವಂತ ಅನಾಹುತನ ತಡೀಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದೆ. ಯಾರೋ ಹಾಕೊಳ್ಳುವಂತ ಟೋಪಿಲೋ ಕಿರೀಟದಲ್ಲೋ ಅಥವಾ ಸಮಥಿಂಗ್ ಏನೋ ವಿಚಾರದಲ್ಲಿ ತಲೆಗೆ ಸಂಬಂಧಪಟ್ಟಂಗೆ ಏನೋ ಒಂದು ಹಾಕೊಳ್ತೀರಾ ಅನ್ಸುತ್ತೆ. ಅದ್ರಲ್ಲಿ ತುಂಬಾ ನೆಗೆಟಿವಿಟಿ ಇರೋ ತರ ಕಾಣಿಸ್ತಾ ಇದೆ. ಸ್ವಲ್ಪ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಬಹುಪತ್ನಿತ್ವ ಬೇಡ ನಿಮ್ಗೆ ಅನ್ನುವಂಥದ್ದು ಇದೆ. ಸಾಕಷ್ಟು ನೆಗೆಟಿವ್ ಅನ್ನೋದ ಪಾಸಿಟಿವ್ ಅನ್ನೋದ ನಂಗಂತೂ ಗೊತ್ತಿಲ್ಲ. ನಿಮ್ ಜೀವನಕ್ಕೆ ನಿಮಗ್ ಬಿಟ್ಟಂತ ವಿಚಾರ. ಒಟ್ನಲ್ಲಿ ಕಾಮದೇವ ತುಂಬಾ ಆಶೀರ್ವಾದ ಮಾಡಿದ್ದಾರೆ. ಬಟ್ ಇಷ್ಟೊಂದ್ ಬೇಡ ನಿಮ್ಗೆ ಆಶೀರ್ವಾದ ಅಂತ ನಂಗ್ ಅನ್ನಿಸ್ತಾ ಇದೆ. ಸೊ ಒನ್ ಲೈಫ್ ಒನ್ ವೈಫ್ ಬೆಸ್ಟ್ ಸಾಕು, ಒನ್ ಹಸ್ಬೆಂಡ್ ಬೆಸ್ಟ್. ಬಟ್ ಇಲ್ಲಿ ಟೂ ಇದಾರೆ, ಇಟ್ಸ್ ಓಕೆ. ಟೂ ನಿಮ್ ಇಷ್ಟ. ನಿಮ್ಮ ಡೆಸ್ಟಿನಿಲಿ ಬರ್ದಿದ್ರೆ ಚೇಂಜ್ ಮಾಡಕ್ಕೆ ನಾನ್ ಯಾರು, ನೀವ್ಯಾರು ಅಲ್ವಾ? ಸೊ ಹಾಗಾಗಿ ಸೊ ಈಗ ಫ್ರೀಡಮ್ ಸಿಗೋದ್ರಲ್ಲಿ ಇದೆ. ರೊಮ್ಯಾನ್ಸ್ ಅಥವಾ ಲವ್ ಅಲ್ಲಿ ಯಾರೋ ಒಪ್ಕೊಳ್ತಾ ಇಲ್ಲ ಅಂದ್ರೆ ಸಕ್ಸಸ್ ಸಿಕ್ಕಿ ಅವ್ರು ಒಪ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೀವನದಲ್ಲಿ ಏನಿದೆ ನಗ್ನಗ್ತಾ ಇರೋಣ ಅನ್ಬಿಟ್ಟು ಸಿಕ್ದವ್ರನ್ನೆಲ್ಲ ನಗಿಸ್ಕೊಂಡು ತುಂಬಾ ಚೆನ್ನಾಗಿ ಮಜಾ ಮಾಡ್ತೀರಾ ಈ ವರ್ಷ ಪೂರ್ತಿ ಅನ್ನುವಂಥದ್ದು ಕೂಡ ಇದೆ. ಸಮುದ್ರಕ್ಕೆ ಸಂಬಂಧಪಟ್ಟಂಗೆ ಏನು ಹೊಸ ಮಾರ್ಗನ ಕಂಡಿಡಿತಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಮೀನುಗಾರಿಕೆಯಲ್ಲಿ ಒಂದಷ್ಟು ಸಮಸ್ಯೆ ಆಗ್ತಾ ಇತ್ತು, ಮೀನುಗಳನ್ನ ಸರಿಯಾಗಿ ಹಿಡಿಯಕ್ ಆಗ್ತಾ ಇಲ್ಲ ಅಂದ್ರೆ, ಅಥವಾ ಏನೋ ಒಂದು ಹೊಸ ಬದಲಾವಣೆ ಮೀನು ಹಿಡಿಯೋದ್ರಲ್ಲಿ ಫಿಶಿಂಗಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರನ್ನೋ ಕ್ಷಮಿಸಕ್ ಆಗ್ತಾ ಇಲ್ಲ, ಕ್ಷಮಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಟ್ರಾನ್ಸ್ಜೆಂಡರ್ ಇರ್ತಾರಲ್ಲ, ಅವರು ಯಾರಲ್ಲೋ ಕ್ಷಮೆ ಕೇಳ್ಬೇಕು, ಕ್ಷಮೆ ಕೇಳಿಲ್ಲ, ಅದರಿಂದ ಅವರಿಗೆ ತೊಂದರೆ ಆಗ್ತಾ ಇದೆ. ಸೊ ಕ್ಷಮೆ ಕೇಳಿ, ಯಾರಿಗ್ ನೀವು ತೊಂದರೆ ಮಾಡಿದಿರೋ ಅವ್ರ ಹತ್ರ ಕ್ಷಮೆ ಕೇಳಿ, ಅವಾಗ ನಿಮ್ ಜೀವನ ಸರಿ ಹೋಗುತ್ತೆ ಅಂತ ಇಲ್ಲಿ ಒಂದು ಮೆಸೇಜ್ ಇದೆ. ಜೊತೆಗೆ ಪ್ರೀತಿಲಿ ದಾಂಪತ್ಯದಲ್ಲಿ ಇರ್ಬೋದು ಅಥವಾ ಬೇರೆ ವಿಚಾರದಲ್ಲಿ ಇರ್ಬೋದು, ಇಬ್ರು ಮಧ್ಯ ಪ್ರೀತಿ ಇಲ್ಲ ಅಂದ್ರೆ ಆ ಪ್ರೀತಿ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ. ಸೊ ಇಲ್ಲಿ ಕಾಳಿಮಾ ಇದ್ದಾರೆ, ಅರ್ಧನಾರೀಶ್ವರ ಇದ್ದಾರೆ. ಸೊ ನಿಮ್ಮ ಕರ್ತವ್ಯ ಅಲ್ವಾ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅವರು ಕೋಪ ಮಾಡ್ಕೊಳ್ದಿರೋ ಹಾಗೆ ನೋಡ್ಕೊಳ್ಬೇಕು. ಇವಾಗ ಶಿವಪ್ಪ ಅಮ್ಮನ್ನ ಕೋಪ ಮಾಡ್ಕೊಳ್ದಿರಾ ಅಥವಾ ಕೋಪ ಕಮ್ಮಿ ಮಾಡೋ ಹಾಗೆ ನೋಡ್ಕೊಳ್ತಾರಲ್ವಾ? ಸೊ ಹಾಗೆ ನೀವು ನೋಡ್ಕೊಳ್ಳಿ. ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅನ್ನ ಚೆನ್ನಾಗಿಟ್ಕೊಳ್ಳಿ. ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ ಮನೆಗೆ ಒಂದಷ್ಟು ಶುದ್ಧೀಕಾರಿ ಆಗ್ಬೇಕು, ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಗೆ ಯಾರೋ ಒಂದು ಜೈಲಿಗೆ ಕಳ್ಸುವಂತ, ನಿಮ್ಮ ವೈಫನ್ನ ಜೈಲಿಗೆ ಕಳ್ಸುವಂತ ಪ್ರಯತ್ನಗಳು ನಡೀತಾ ಇತ್ತು. ಬಟ್ ಅದನ್ನ ತಪ್ಸಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಸಿದ್ರ ನೀವು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರಿಗೋ ಮನೆ ಕೊಡ್ತೀನಿ ಅನ್ಬಿಟ್ಟು ನೀವು ಮನೆ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಅದು ಏನು ಮನೆ ಕೀ ಸಮಥಿಂಗ್ ಏನೋ ಲಾಕ್ ತರ ಇದೆ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಗಿಫ್ಟ್ ಜಪಮಣಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಚೆನ್ನಾಗಾಗುತ್ತೆ. ಹೊಸ ಅಕೌಂಟ್ ಓಪನ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಮಥಿಂಗ್ ಏನೋ ಅನದರ್ ವರ್ಡ್ ಅನ್ನುವಂತ ರೀತಿಲಿ ಇದೆ ಇಲ್ಲಿ. ಅದು ಏನು ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ, ಬಟ್ ಆ ಥರದ್ದೇನೋ ಇದೆ ಇಲ್ಲಿ. ಜೊತೆಗೆ ಶಿವ ಪಾರ್ವತಿ ಮತ್ತೆ ಸಮಥಿಂಗ್ ಏನೋ ಇದೆ ಇಲ್ಲಿ, ನಂಗೆ ಗೊತ್ತಿಲ್ಲ. ನಂದಿ ವಾಹನ, ನಾಗಭೂಷಣ, ನಿರುಪಮ ಗುಣ ಸದನ. ಓಕೆ, ಸಾಯಿಬಾಬಾರ ಆಶೀರ್ವಾದ ಕೂಡ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೊಸ ವೆಹಿಕಲ್ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ನೀವು ಜಪಕ್ಕೆ ಕೂತಾಗ ಅಥವಾ ನೀವು ಮೆಡಿಟೇಷನ್ಗೆ ಕೂತಾಗ ಏನಾದ್ರೂ ಒಂದು ಹಾಸ್ಕೊಂಡು ಕೂತ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಹರಿಣಿ ಮತ್ತೆ ವ್ಯಾಘ್ರ ಎರಡರ ಚರ್ಮನು ಕಾಣಿಸ್ತಾ ಇದೆ, ನಿಮಗ್ ಬಿಟ್ಟಂತ ವಿಚಾರ. ಜೊತೆಗೆ ಉತ್ತರ ಭಾರತದಲ್ಲಿ ಫ್ಲೋಡ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮೋಡ ಕವಿದ ವಾತಾವರಣ ಜಾಸ್ತಿ ಆಗತ್ತೆ, ಏನು ಕಾಣಿಸ್ದೇ ಇರೋ ಹಾಗೆ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ.
ಆ ಮೋಡ ಕವಿದ ವಾತಾವರಣದಲ್ಲಿ ದೇವತೆಗಳೆಲ್ಲ ಬಂದು ಹೋಗ್ತಾರೆ. ಇದು ಯಾರಿಗೂ ಗೊತ್ತಾಗೋದಿಲ್ಲ. ಬಟ್ ಮುಂದೆ ನೋಡ್ಲಿಕ್ಕೆ ಕೆಲವೆಲ್ಲ ಅನ್ಯೂಶುವಲ್ ಕ್ಲಿಪ್ಸ್ ಸಿಗುತ್ತೆ ಸೋಷಿಯಲ್ ಮೀಡಿಯಾಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಹಿಮಾಲಯ ಏನಿದೆ ಅಲ್ಲಿ ಏನೋ ಒಂದಿಷ್ಟು ವಿಗ್ರಹದ ಮೂರ್ತಿಗಳ ತರ ತಂತಾನೆ ಉಬ್ಬು ಶಿಲೆಗಳು ಉಟ್ಕೊಳ್ತವೆ, ತಂತಾನೆ ಆಗ್ತವೆ ಅನ್ನುವಂಥದ್ದು ಕೂಡ ಇದೆ. ಅಯ್ಯೋ ಏನೇನೋ ಬರ್ತಿದೆ, ನಾನು ಅಲ್ಲಿಗೆ ನಿಲ್ಸ್ಬಿಡ್ತೀನಿ. ಜಲಪ್ರಳಯ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಆಗ್ಲಿ ಸುಮ್ನಿರಿ, ಜನಕ್ಕೆ ಬುದ್ಧಿ ಬರುತ್ತೆ ನಾವು. ಸೊ ಬ್ಲ್ಯಾಕ್ ಮ್ಯಾಜಿಕ್ ಯಾರ್ಯಾರು ಮಾಡಿದೀರಾ ಈಗ್ಲಾದ್ರೂ ಬದಲಾಗಿ ಮನುಷ್ಯರಾಗಿ ಬದುಕಿ. ಯಾರು ನಿಮ್ಗೆ ದುಡ್ಡಿನ ಆಸೆ ತೋರಿಸ್ತಾರೆ ಅದನ್ನ ಬಿಟ್ಬಿಡಿ. ಬೇರೆಯವರಿಗೆ ಕೆಟ್ಟದ್ದು ಮಾಡಿ ನೀವು ದುಡ್ಡು ಸಂಪಾದನೆ ಮಾಡೋ ಬದಲು ಅದೇ ವಿದ್ಯೆನ ಉಪಯೋಗಿಸ್ಕೊಂಡು ನಿಮ್ಗೆ ದುಡ್ಡು ಬರೋ ಹಾಗೆ ಮಾಡ್ಕೊಳ್ಳಿ. ನಿಮ್ಮ ಒಂದು ಒಳ್ಳೆಯ ರೀತಿಲಿ ದುಡ್ಡು ಮಾಡೋ ಹಾಗೆ ಮಾಡ್ಕೊಳ್ಳಿ. ಇದರಿಂದ ಒಳ್ಳೇದಾಗತ್ತೆ. ಶತ್ರು ಬುದ್ಧಿ ವಿನಾಶಾಯ, ಶತ್ರು ಬುದ್ಧಿ ವಿನಾಶಾಯ, ಶತ್ರು ಬುದ್ಧಿ ವಿನಾಶಾಯ. ಜೊತೆಗೆ ಇಲ್ಲಿ ಒಂದು ವಿಶೇಷವಾದಂಥ ಮೆಸೇಜ್ ಇದೆ. ಏನು ಅಂದ್ರೆ, ಯಾರು ಒಂದು ಅಪಮೃತ್ಯುಗೆ ಒಳಗಾಗೋ ಹಾಗೆ ಪ್ರಯತ್ನನ ಪಟ್ರು, ಯಾರು ತುಂಬಾ ಒಂದು ಸಮಾಜಕ್ಕೆ ಕೊಡುಗೆ ಆಗ್ಬೇಕಾಗಿದ್ದಂತ ಒಬ್ಬ ವ್ಯಕ್ತಿಯ ಜೀವನನ ಇಲ್ಲ ಅನ್ಸಿದ್ರು, ಅವ್ರನ್ನ ಯಾವ ಮುಖಾಂತರ ಇಲ್ಲ ಅನ್ಸಿದ್ರು ಅದೇ ಹೋಗಿ ಅವ್ರನ್ನ ಇಲ್ಲ ಅನ್ಸತ್ತೆ. ಇದು ಕಾಳಿ, ಮಸಣ ಕಾಳಿ ಮಾಡ್ತಿರುವಂತ ಆಜ್ಞೆ ಅಥವಾ ಮಸಣ ಕಾಳಿ ಮಾಡ್ತಿರುವಂತ ಶಪಥ ಅಂತ ಕೇಳಿಸ್ತಾ ಇದೆ. ಎಲ್ರಿಗೂ ಅಲ್ಲ, ಓನ್ಲಿ ಒನ್ ಪರ್ಸನಿಗೆ ಇದಿದೆ. ಯಾರಿಗೆ ಅಂತ ಗೊತ್ತಿಲ್ಲ, ಬಟ್ ಒನ್ ಪರ್ಸನಿಗೆ ಇದು ಇದೆ ಇಲ್ಲಿ. ನಿಮ್ಮ ಶತ್ರುಗಳ ರುಂಡ ಚೆಂಡಾಡ್ತಾಳೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಚಾಮುಂಡಿನ ಕರೀಲಿಲ್ವಲ್ಲ ಯಾಕೆ ಪೂಜೆಗೆ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ. ಎಲ್ಲಾರನ್ನೂ ಕರೆದ್ರಿ ಪೂಜೆ ಮಾಡ್ಬೇಕಾದ್ರೆ, ಚಾಮುಂಡೇಶ್ವರಿನ ಕರೀಲಿಲ್ಲ ಯಾಕೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಚಾಮುಂಡೇಶ್ವರಿನ ಕರೀರಿ, ಪೂಜೆಗೆ ಬರ್ತಾಳೆ. ಇಷ್ಟ ಆಗಿದೆ ಅವಳಿಗೆ ನಿಮ್ ಪೂಜೆ ಎಲ್ಲ. ನಿಮ್ಮನ್ ಕಂಡ್ರೆ ಅಮ್ಮನಿಗೆ ತುಂಬಾ ಇಷ್ಟ ಇದೆ. ನಾನು ಎಷ್ಟು ಜನನ್ ಕೊಂದಿದ್ದೀನಿ, ನಾನು ಎಷ್ಟು ಜನನ ಅಂತ್ಯ ಮಾಡಿದೀನಿ, ಯಾಕೆ ನೀವು ನೋಡ್ಲಿಲ್ಲ ನಾನ್ ಮಾಡಿರೋ ಸಹಾಯನ? ನಾನು ನಿಮ್ಮೆಲ್ರನ್ನು ಕಾಪಾಡ್ಲಿಲ್ವಾ? ನನ್ನ ಹೆಸರನ್ನ ಕೂಗ್ಲಿಲ್ವಲ್ಲ ನೀವು ಅನ್ನುವಂಥದ್ದು ಇದೆ. ಹಾಗಾಗಿ ಚಾಮುಂಡೇಶ್ವರಿಯ ಕರೆ ಬಂದಿದೆ. ಹೋಗಿ ಚಾಮುಂಡೇಶ್ವರಿನ ನೋಡ್ಕೊಂಡು ಬನ್ನಿ. ಚಂಡಮುಂಡರನ್ನ ಚೆಂಡಾಡಿದವಳು, ರಕ್ತ ಬೀಜಾಸುರನ ಸಂಹಾರ ಮಾಡಿದವಳು ನಾನಲ್ವಾ ಅಂತ ಪ್ರಶ್ನೆ ಇದೆ ಇಲ್ಲಿ. ಯಾರಿಗಿದೆ ಅಂತ ಗೊತ್ತಿಲ್ಲ. ತುಂಬಾ ಪ್ರಸನ್ನಳಾಗಿದ್ದಾಳೆ ತಾಯಿ ನಿಮ್ ಪೂಜೆಯಿಂದ. ಎಷ್ಟು ಪ್ರಸನ್ನಳಾಗಿ, ಎಷ್ಟು ಖುಷಿಯಾಗಿ ಇದ್ದಾಳೆ ಅಂದ್ರೆ, ಇಷ್ಟು ದಿನ ಕೋಪದಿಂದ ಎಲ್ರನ್ನು ಸಂಹಾರ ಮಾಡ್ತಿದ್ದಂತ ತಾಯಿ ಇನ್ ಮುಂದೆ ನಗ್ನಗ್ತಾನೆ ಸಂಹಾರ ಮಾಡ್ಬಿಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಹೆಚ್ಚಿನ ಗಮನನ ಮುಂದಿನ ದಿನಗಳಲ್ಲಿ ಪೂಜೆ ಮಾಡ್ಬೇಕಾದ್ರೆ ಓಧೋ ಓಧೋ ಅಂತ ಅದ್ರ ಜೊತೆಗೆ ಮೈಸೂರು ಚಾಮುಂಡೇಶ್ವರಿಗೂ ಕೂಡ ಒಂಚೂರು ಪ್ರಾರ್ಥನೆಯನ್ನ ಮಾಡಿ. ಉದೋ ಉದೋ ಅನ್ನೋದು ಎಲ್ಲಮ್ಮನ ಒಂದಷ್ಟು ಪವಾಡ ಆಗಿದ್ರೆ ಚಾಮುಂಡೇಶ್ವರಿ ಕೂಡ ನನ್ನನ್ನ ಕರಿ ಅಂತ ಕೂಡ ಹೇಳ್ತಿದ್ದಾಳೆ. ಆಕ್ಚುಲಿ ಇಲ್ಲಿ ತ್ರಿಶಕ್ತಿಗಳು, ಸಪ್ತ ಮಾತೃಕೆ, ನವದುರ್ಗೆ ಎಲ್ಲರ ಆಶೀರ್ವಾದ ಇದೆ. ಎಸ್ಪೆಷಲಿ ನಂಗೆ ಕಾಟೇರಮ್ಮನ ಆಶೀರ್ವಾದ ಕೂಡ ಕಾಣಿಸ್ತಾ ಇದೆ. ಮನಸ ಸ್ಮರಾಮಿ ಶಿರಸ ನಮಾಮಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಇಲ್ಲಿ ಇಷ್ಟೊತ್ತು ಹೇಳಿದ್ರ ಜೊತೆಗೆ ಒಂದ್ ಲೈನ್ ಅಲ್ಲಿ ಆನ್ಸರ್ ಹೇಳ್ಬೇಕು ಅಂತ ಅನ್ಸುತ್ತೆ. ಯಾವ ಕಾಮಾಂಧರು ನಿಮ್ಮ ಜೀವನದಲ್ಲಿ ಆಟ ಆಡ್ತಿದ್ದಾರೆ, ಅಥವಾ ನಿಮ್ಮ ಕಣ್ಣು ಕಾಣ್ದಿರೋ ರೀತಿಲಿ ಏನು ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡ್ತಿದ್ದಾರೆ, ಅಥವಾ ನಿಮ್ಮ ಒಂದು ಹಸ್ಬೆಂಡ್ ಅಂಡ್ ವೈಫ್ ಧರ್ಮಕ್ಕೆ, ದಾಂಪತ್ಯ ಧರ್ಮಕ್ಕೆ ವಿರುದ್ಧವಾಗಿ ತೊಂದರೆನ ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಇನ್ ಮುಂದೆ ಇದೆ. ಸೊ ಇವನ್ ನೀವು ಸಿಂಗಲ್ಸ್ ಆಗಿರಿ, ಮ್ಯಾರಿಡ್ ಆಗಿರ್ಲಿ, ನಿಮ್ಗೆ ಯಾರೇ ತೊಂದರೆ ಮಾಡಿದ್ರು ರೆಡಿ ಟು ಫೇಸ್ ಇಟ್ ಅನ್ನುವಂಥ ರೀತಿಲಿ. ಹೇಗೆ ಅಂದ್ರೆ ಕರ್ಮ ರಿಟರ್ನ್. ಓಕೆ, ಭಯ ಬೇಡ ಮಕ್ಕಳ ಅನ್ನುವಂಥದ್ದು ಕೂಡ ಕೇಳಿಸ್ತಿದೆ ನನಗೆ. ಭಯ ಬೇಡ ಮಕ್ಕಳ, ಭಯ ಬೇಡ. ಸಾತ್ವಿಕ ಆಹಾರ ಕೊಡ್ರೋ ನನ್ಗೆ, ಸಾತ್ವಿಕ ಆಹಾರ ಕೊಡ್ರಿ ಅನ್ನೋ ರೀತಿಲಿ ಕೇಳಿಸ್ತಾ ಇದೆ.
ಸಾತ್ವಿಕ ಆಹಾರ ಬೇಕಂತೆ ಅಮ್ಮನಿಗೆ. ಯಾರು ಅಮ್ಮನಿಗೆ ನೈವೇದ್ಯವಾಗಿ ಬೇರೆ ಏನೇನೋ ಕೊಡ್ತಾ ಇದ್ದೀರಾ ಅದನ್ನೆಲ್ಲ ಕೊಡ್ಬೇಡಿ, ಸಾತ್ವಿಕ ಆಹಾರನ ಕೊಡಿ. ನಂಗೆ ಇಲ್ಲಿ ಹಾಲು ಅನ್ನ, ಅನ್ನದ ಪಾಯಸ ಮಾಡ್ತಾರೆ ಗೊತ್ತಾ, ಅದಕ್ಕೇನು ಹೆಸರಿಡ್ತಾರೆ ನಂಗೆ ಗೊತ್ತಿಲ್ಲ. ಸೊ ಹಾಲು ಅನ್ನಕ್ಕೆ ತುಪ್ಪ ಹಾಕಿ, ಯಾಲಕ್ಕಿ ಹಾಕಿ, ಸಕ್ಕರೆ ಹಾಕಿ, ಕೇಸರಿ ಹಾಕಿ, ಒಂಚೂರು ಪಚ್ಚ ಕರ್ಪೂರ ಹಾಕಿ, ಒಂದು ತುಳಸಿ ದಳ ಹಾಕಿ ದೇವ್ರಿಗೆ ನೈವೇದ್ಯ ಮಾಡಿ ತಿಂತಾ ಇದ್ರೆ ಆಹಾ ನಾಲ್ಗೆಯಲ್ಲಿ ನಲ್ದಾಡ್ತಾ ಇದೆ ರುಚಿ. ಆ ಥರದ್ದು ಒಂದು ಪ್ರಸಾದನ ದೇವಿಗೆ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಅನ್ನ ಪ್ರಸಾದ, ಅದು ಪಂಗಲ್ ಅಲ್ಲ, ಅದು ಮೊಸರನ್ನನೂ ಅಲ್ಲ, ಅದು ಪುಳಿಯೋಗರೆ ಚಿತ್ರಾನ್ನ ಅಲ್ವೇ ಅಲ್ಲ. ಮಾಡೋದಿದ್ರೆ ನೀವು ನಿಂಬೆ ಹುಳಿ ಹಾಕಿ ಮಾವಿನಕಾಯಿ ಹಾಕಿ ಚಿತ್ರಾನ್ನ ಮಾಡಿ, ಅದು ಅಮ್ಮ ಇಷ್ಟಪಟ್ಟು ತಿಂತಾಳೆ. ಅಮ್ಮನಿಗೆ ಅವರೆಕಾಳು ಚಿತ್ರಾನ್ನ ಇಷ್ಟ, ಅದನ್ನ ಮಾಡಿಡಿ ತಿಂತಾಳೆ ಅನ್ನುವಂಥದ್ದು ಇದೆ. ಬಟ್ ಇದನ್ನ ಮಾಡಿಡಿ, ಹಾಲು ಗಟ್ಟಿ ಹಾಲು ಹಾಕಿ ಅನ್ನಕ್ಕೆ, ಹಾಲು ಅನ್ನ ಅಲ್ಲ ಅದು, ಬಟ್ ಒಂಥರ ಸಕ್ಕರೆ ಪೊಂಗಲ್ ತರ ಅನ್ಕೊಳ್ಳಿ. ಬಟ್ ಅದು ನೋಡಕ್ಕೆ ಸಕ್ಕರೆ ಪೊಂಗಲ್ ಕಲರ್ ಇರೋದಿಲ್ಲ, ಫುಲ್ ವೈಟ್ ಆಗಿ ಇರುತ್ತೆ. ನಂಗೆ ಆ ತರ ಕಾಣಿಸ್ತಾ ಇದೆ. ಶ್ರೀಲಂಕಾದ ಬಗ್ಗೆ ಯಾವ ಡಿಸಿಷನ್ ತಗೊಳ್ತಾ ಇಲ್ಲ ಸರ್ಕಾರ. ಏನ್ ಮಾಡೋದು ನಾವು? ಯಾರಿಗೋಗಿ ಮನವಿ ಸಲ್ಲಿಸೋಣ ನೋಡಿ. ಅಕ್ಟೋಬರ್ 7ನೇ ತಾರೀಕು ಮಂಗಳವಾರ ಹುಣ್ಣಿಮೆ ಇದೆ. ಅವತ್ ರಾತ್ರಿ ಶ್ರೀಲಂಕಾಕ್ಕೆ ಸಂಬಂಧಪಟ್ಟಂಗೇನೋ ಒಂದಷ್ಟು ಅವಘಡಗಳು ಆಗಬಹುದು ಈ ವರ್ಷ. ಹೇಗೆ ಹೇಳೋದು ಗೊತ್ತಿಲ್ಲ ನಂಗೆ. ಕೆಲವೆಲ್ಲ ಟ್ರೀ ಆಫ್ ಫೈರ್, ಓಕೆ, ಫೈರ್ 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 ಎನರ್ಜಿ ತುಂಬಾ ಚೆನ್ನಾಗಿದೆಯಲ್ಲ. ಓಕೆ, 2 ಆಫ್ ಅರ್ತ್. ಸೊ ಸದ್ಯಕ್ಕೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ನಿಮ್ಮ ಕೆರಿಯರ್ ಲೈಫ್ನ ಅನ್ನುವಂಥದ್ದು ಇದೆ. ಲಕ್ಕಿ ಸಮಯ ನಡೀತಾ ಇದೆ, ಟೈಮ್ ನಿಮ್ ಪರವಾಗಿ ಇದೆ, ಜೊತೆಗೆ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಈಗ ನಿಮ್ಮ ಆಂಬಿಷನ್ ಅಥವಾ ಮಲ್ಟಿಪಲ್ ಜಾಬ್ ಏನಿದೆ ಇದೆಲ್ಲದ್ರಿಂದ ನೀವು ಹೊರಗೆ ಬರಬೇಕು ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ನಿಮ್ಮ ಕೆಲ್ಸದ ಕಡೆ ಹೆಚ್ಚಿನ ಗಮನನ ಕೊಡಿ. ಈಗಿರುವಂತ ಕೆಲ್ಸನ ಬಿಡಕ್ ಹೋಗ್ಬೇಡಿ. ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಹೋಗಿ, ನಗ್ನಗ್ತಾ ಮಾಡ್ತಾ ಹೋಗಿ. ಸೊ ಯಾರೋ ಒಬ್ರು ಪರ್ಸನ್ ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಡೋದು ಅಥವಾ ನಿಮ್ಮನ್ನ ಹೇಗ್ ಹೇಳೋದು, ಒಂದ್ ರೀತಿ ನಿಮ್ಮನ್ನ ಅಯ್ಯೋ ಅನ್ಸಿ ಆಟ ಆಡ್ಸೋಂಥದ್ದು, ಅಥವಾ ನಿಮ್ಗೆ ಸಿಗ್ಬೇಕಾದಂತ ಮಾಹಿತಿನ ಸರಿಯಾದ ರೀತಿಲಿ ಕೊಡ್ದಿರ ಹೋಗುವಂಥದ್ದು, ಅಥವಾ ಬೇರೆಯವರಿಗೆ ಸಿಕ್ಕಿರುವಂತ ಮಾಹಿತಿನ ನಿಮ್ಮ ಮಾಹಿತಿ ಅನ್ನುವಂಥ ರೀತಿಲಿ ಹೇಳುವಂಥದ್ದು, ಒಂದ್ ರೀತಿ ನಿಮ್ಮನ್ನ ರೇಗ್ಸೋದಕ್ಕೆ ಹೇಳ್ತಿದಾರೋ ಅಥವಾ ನಿಮ್ಮನ್ನ ತಮಾಷೆ ಮಾಡಿ ನೋಡ್ತಿದಾರೋ ಅಥವಾ ನಿಜವಾಗ್ಲೂ ನಿಮ್ಮನ್ನ ಟ್ರಿಗರ್ ಮಾಡ್ತಿದಾರೋ, ಇದ್ರ ಬಗ್ಗೆ ಒಂಚೂರು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಈಗ ಮಾಡ್ತಾ ಇರೋ ಕೆಲ್ಸನ ಖುಷಿಯಿಂದ ಮಾಡ್ಕೊಂಡು ಹೋಗಿ, ಮುಂದಕ್ಕೆ ಇದೇ ಕೆಲ್ಸ ನಿಮ್ಗೆ ಒಂದು ಸ್ಟಾರ್ಡಮ್ ಅನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಭರವಸೆನ ಕಳ್ಕೊಂಬೇಡಿ, ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಬದಲಾವಣೆನ ಈ ಕೆಲ್ಸನೇ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ನೀವೇನಾದ್ರೂ ವ್ಯತ್ಯಾಸ ಮಾಡ್ಕೊಂಡ್ರೆ ನಿಮ್ ಜಾಗಕ್ಕೆ ಬೇರೆಯವ್ರನ್ನ ರೀಪ್ಲೇಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಭಯ ಬೇಡ, ಭರವಸೆಯಿಂದ ಕೆಲ್ಸನ ಮಾಡಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನೆಗೆ ಹೊಸ ಅತಿಥಿ ಬರುವಂತ ಸಾಧ್ಯತೆಗಳು ಕೂಡ ಇದೆ.
ಜೊತೆಗೆ ಏನೋ ಒಂದು ತಿಥಿ ಕಾರ್ಯ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ, ಅಥವಾ ತಿಥಿ ಕಾರ್ಯಕ್ಕೆ ಹೋಗಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಚಾಲೆಂಜಸ್ ನಿಮ್ಗೆ ಏನ್ ಬಂದಿದೆ, ಪ್ರಯಾಣದಿಂದ ಒಂದಷ್ಟು ಚಾಲೆಂಜಸ್ ಬರುತ್ತೆ. ಸೊ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆಗ್ಲೇ ಹೇಳ್ದಂಗೆ ನಿಮ್ಮ ಇನ್ಫಾರ್ಮೇಶನ್ ನಿಮ್ಗೆ ಒಂದು ಪ್ರಯಾಣನ ತರಬಹುದು, ಬಟ್ ಆ ಪ್ರಯಾಣ ಯಾವಾಗ್ಲೂ ನಿಮ್ಗೆ ಸಕ್ಸಸ್ ತರುತ್ತೆ ಅನ್ನೋದೆಲ್ಲ ಸುಳ್ಳಾಗತ್ತೆ. ಸೊ ಕೆಲವು ನೀವು ಬಿಸ್ನೆಸ್ ವಿಚಾರಕ್ಕೆ ಹೋಗೋದಾದ್ರೆ ಸೊ ಖಂಡಿತವಾಗ್ಲೂ ಯಶಸ್ಸಾಗತ್ತೆ. ಇನ್ ಕೇಸ್ ನೀವೇನಾದ್ರೂ ಒಂದು ಸುಳ್ಳು ಮಾಹಿತಿನ ತಗೊಂಡು ಒಂದು ಕ್ಯೂರಿಯಾಸಿಟಿಗೋಸ್ಕರ, ಅಥವಾ ಯಾರೋ ನಿಮ್ಮಲ್ಲಿ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಿದ್ದಾರೆ ಅಂತ ಹೇಳಿ, ಅಥವಾ ರಾಂಗ್ ಇನ್ಫಾರ್ಮೇಶನ್ ತಗೊಂಡು ಒಂದ್ ಥರ್ಡ್ ಸಿಚುವೇಶನ್ಗೋಸ್ಕರ ನೀವು ಹೋಗಿದ್ದಾದ್ರೆ ಆ ಕೆಲಸ ಯಾವತ್ತೂ ನಿಮ್ಗೆ ಆಗೋದಿಲ್ಲ. ಆದ್ರಿಂದ ನಿಮ್ಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ. ಹೊಸ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಹೊಸ ರೀತಿಯ ಹಣ್ಣುಗಳನ್ನ ಮತ್ತೆ ತರಕಾರಿಗಳನ್ನ, ಹೂವಗಳನ್ನ ಎಲ್ಲಾನು ಬೆಳಿತೀರಾ ಅನ್ನುವಂಥದ್ದು ಇದೆ. ಈರುಳ್ಳಿ ಹೂವ ಈ ವರ್ಷ ಹೆಚ್ಚು ಸೇಲ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನೆಗೆ ವಿಶೇಷವಾದಂತ ಹಕ್ಕಿ ಬರುತ್ತೆ ಅನ್ನುವಂಥದ್ದು ಇದೆ. ಆ ಹಕ್ಕಿಗೆ ಒಂದು ಕಡೆ 2 ಕಣ್ಣಿರುತ್ತೆ ಅನ್ನುವಂಥದ್ದು ಇದೆ. ಒಂದು ಕಡೆಗೆ ಒಂದ್ ಸೈಡ್ ಅಂದ್ರೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಂತ ಇರುತ್ತಲ್ಲ ಬರ್ಡಿಗೆ ಐಸು. ಸೊ ಒಂದ್ ಸೈಡ್ ಅದ್ರ ಲೆಫ್ಟ್ ಸೈಡ್ ಅಲ್ಲಿ ಅದಕ್ಕೆ 2 ಐಸ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಅದನ್ನ ನೋಡ್ತೀರಾ, ಬಟ್ ಕ್ಯಾಪ್ಚರ್ ಮಾಡಕ್ ಮುಂಚೆ ಅದು ಹಾರೋಗುತ್ತೆ ಅನ್ನುವಂಥದ್ದು ಇದೆ. ಇಟ್ಸ್ ಮೀನ್ಸ್ ಇಟ್ ಈಸ್ ನಾಟ್ ಬರ್ಡ್, ಇಟ್ ಈಸ್ ಎ ಮೆಸೆಂಜರ್, ಎಸ್ಪೆಷಲಿ ಆರ್ಕೇಂಜಲ್ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಕೆಲವ್ರಿಗೆ ಸಾಕಷ್ಟು ಅವಕಾಶಗಳು ಬರೋದ್ರಲ್ಲಿ ಇದೆ. ಈ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಆದಂತ ಹಂತಕ್ಕೆ ಮೇಲೇರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಗೈಡೆನ್ಸ್ ಕೂಡ ಬರ್ತಾ ಇದೆ. ಬರುವಂತ ಗೈಡೆನ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ನಾನು ಹೀಗೆ ಇರೋದು, ನನ್ನ ಜೀವನದಲ್ಲಿ ಏನು ನಡೆಯಲ್ಲ, ನಾನು ಹೀಗೆ ಕಾಯ್ಕೊಂಡಿರ್ಬೇಕು, ನಾನು ಹೀಗೆ ಸಾಯ್ತಾ ಇರ್ಬೇಕು, ಇವ್ರು ಹೀಗ್ ಮೋಸ ಮಾಡಿದ್ರು, ಹಾಗ್ ಮೋಸ ಮಾಡಿದ್ರು, ಹಂಗಾಯ್ತು ಹಿಂಗಾಯ್ತು ಇದೆಲ್ಲ ಹೇಳ್ಕೊಂಡಿದ್ರೆ ಹಾಗೆ ಇರ್ಬೇಕಾಗತ್ತೆ. ಸೊ ಈಗ ಕಷ್ಟಪಟ್ಟು ದುಡ್ದಿದ್ದೀರಾ, ಅದಕ್ಕೆ ಸರಿಯಾದ ಒಂದು ಬೆಲೆ ಸಿಗುವಂತ ಸಮಯ. ಸೊ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳಿ. ನಿಮ್ಮ ಬೆಳೆನ, ನಿಮ್ಮ ಮಾನನ, ನಿಮ್ಮ ಪ್ರಾಣನ, ನಿಮ್ಮ ಜೀವನನ ಎಲ್ಲಾನು ಕೂಡ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕಾಡು ಪ್ರಾಣಿಗಳಿಗೆ ಅಥವಾ ಕಾಡಿಗೆ ಬೆಂಕಿ ಹಾಕಿ ಅಥವಾ ಒಂದಷ್ಟು ಜಾಗನ ಏನು ಕಬಳಿಸುವಂತ ಪ್ರಯತ್ನದಲ್ಲಿ ತೊಂದರೆನ ಮಾಡ್ತಿದ್ದಾರೆ. ಇದರಿಂದ ಪ್ರಾಣಿಗಳಿಗೆ ಏನ್ ತೊಂದರೆ ಆಗ್ತಿದೆ, ಇದಕ್ಕೆ ಪ್ರಕೃತಿ ಉತ್ತರ ಕೊಡುತ್ತೆ. ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದು ಬೇಡ ಅನ್ನುವಂಥದ್ದು ಕೂಡ ಇದೆ. ಲವ್ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ಏನೋ ಒಂದು ಆಫರ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಮ್ಯಾರೇಜ್ ಆಗುವಂಥದ್ದು, ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಕಡೆಯಿಂದ ನಿಮ್ಗೊಂದು ಕಂಗ್ರ್ಯಾಚುಲೇಷನ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವ್ರಿಗೆ ಮಕ್ಕಳು ಬರುವಂತ ಸಾಧ್ಯತೆ ಇದೆ. ಮಕ್ಕಳನ್ನ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಆಗಿದ್ದಾಗೋಯ್ತು. ಈಗ ಯಾವ್ದ್ರ ಕಡೆ ಹೆಚ್ಚಿನ ಗಮನನ ಕೊಡ್ಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮೋಸ ಹೋಗಿದ್ದೀರಾ, ಮೋಸ ಮಾಡಿದ್ದಾರೆ, ಅದು ಅಲ್ಲಿಗೆ ಬಿಟ್ಟಾಕ್ಬಿಟ್ಟು ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅದ್ರ ಕಡೆ ಗಮನನ ಕೊಡಿ. ಪ್ರಾಮಾಣಿಕ ವ್ಯಕ್ತಿಗಳನ್ನಷ್ಟೇ ನಿಮ್ಮ ಜೀವನದಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇದೆ. ಲವ್ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಕೆರಿಯರ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಹೊಸ ಲವ್ ಆಫರ್ ಬರುವಂತದ್ದು, ಆರೋಗ್ಯ ಸುಧಾರಿಸುವಂತದ್ದು, ಔಷಧಿ ಬರುವಂತದ್ದು, ಪ್ರಯಾಣ ಹೋಗುವಂಥದ್ದು ಎಲ್ಲವೂ ಕೂಡ ಇದೆ. ಸೊ ಎಂಜಾಯ್ ಮಾಡಿ. ಬ್ಯಾಲೆನ್ಸ್ ಮಾಡಬೇಕಾಗಿರೋದು ಫೈನಾನ್ಷಿಯಲ್ ವಿಚಾರದಲ್ಲಿ, ಅದನ್ನ ಬ್ಯಾಲೆನ್ಸ್ ಮಾಡಿ. ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಅನ್ನುವಂಥದ್ದು ಇದೆ. ಇಂಪ್ರೂವಿಂಗ್ ಹೆಲ್ತ್, ಆರೋಗ್ಯ ಸುಧಾರಿಸುತ್ತೆ ಅನ್ನುವಂಥದ್ದು ಇದೆ. ರೊಮ್ಯಾನ್ಸ್ ಜೀವನ, ಸೋಲ್ಮೇಟ್ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಟೇಕ್ ಆಕ್ಷನ್ ಅಂತ ಹೇಳ್ತಾ ಇದೆ. ಜೊತೆಗೆ ನೀವು ನಿಮ್ಮನ್ನ ರೆಡಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಂಚೂರು ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇರಬಹುದು, ನೀವು ಪವರ್ಲೆಸ್ ಫೀಲ್ ಮಾಡ್ತಾ ಇರಬಹುದು. ನಿಮ್ಮ ಪವರಿಗೆ ನೀವು ವಾಪಸ್ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪವರಿಗೆ ನೀವು ವಾಪಸ್ ಬಂದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಸೊ ಎಸ್ ಅನ್ನುವಂಥದ್ದು ಕೂಡ ಇದೆ. ನೋ ನೀಡ್ ಟು ವರಿ ಅಂತ ಇದೆ. ಓಕೆ, ಎಸ್, ನೀವೇನ್ ಅನ್ಕೊಂಡ್ರು ಆಗತ್ತೆ. ಓಕೆ, ಸೊ ಆನ್ ಎನಿ ಫ್ರೈಡೆ, ಯಾವ್ದಾದ್ರು ಒಂದ್ ಶುಕ್ರವಾರ ಆಗತ್ತೆ ಅಂತ ಹೇಳ್ತಾ ಇದೆ. ತುಂಬಾ ಕಾರ್ಡ್ ಬಂದಿದೆ. ಸೊ
ತುಂಬಾ ಜನರ ಪ್ರಶ್ನೆ ಇರಬಹುದು. ವಿತಿನ್ 10 ಮಂತ್ ಅಲ್ಲಿ ಆಗುತ್ತೆ, ಅಪ್ ಟು ಮಾರ್ಚ್ ಅಲ್ಲಿ ಆಗುತ್ತೆ, ಇನ್ 60 ಡೇಸ್ ಅಲ್ಲಿ ಆಗುತ್ತೆ, ಅಪ್ ಟು ನೆಕ್ಸ್ಟ್ ಜುಲೈ ಅಲ್ಲಿ ಆಗುತ್ತೆ, ಇನ್ 25 ಡೇಸ್ ಅಲ್ಲಿ ಆಗುತ್ತೆ. ಇಲ್ಲಿ 5 ಕಾರ್ಡ್ ಬಂದಿದೆ ಟೈಮಿಂಗಿಗೆ ಪ್ರಕಾರವಾಗಿ. ಸೊ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ 5 ಕಾರ್ಡ್ ಬಂದಿದೆ. ಸೊ 5 ವಿಚಾರಕ್ಕೆ ಬೇರೆ ಬೇರೆ ಇದನ್ನ ಅನ್ಕೊಳ್ಳಿ. ಸೊ ಇಲ್ಲಿ 5 ನಿಮ್ಗೆ ಟೈಮಿಂಗ್ ಪ್ರಕಾರ ಸಿಗುತ್ತೆ. ಸೊ ಮೊದಲನೇದೇನಿದೆ, ಸೊ ವಿತಿನ್ 10 ಮಂತ್ ಅಲ್ಲಿ ಆಗತ್ತೆ, ಇನ್ 10 ತಿಂಗಳೊಳಗೆ ಆಗತ್ತೆ. ಎರಡನೇದು ಮುಂದಿನ ಮಾರ್ಚ್ ಒಳಗೆ ಆಗತ್ತೆ. ಮೂರನೇದು ಇನ್ 60 ದಿನದೊಳಗೆ ಆಗತ್ತೆ. ಎಸ್ಪೆಷಲಿ ಮಂಡೇ ಅಥವಾ ಟ್ಯೂಸ್ಡೇ ಅಥವಾ ಸಂಡೇ, ಸ್ಯಾಟರ್ಡೆ ಸಂಡೇ, ಸಂಡೇ ಮಂಡೇ, ಟ್ಯೂಸ್ಡೇ ಈ ತರ ಆಗುತ್ತೆ. ಇನ್ ಕೆಲವ್ದು ನಾಲ್ಕನೇದೇನಿದೆ, ಸೊ ಅಪ್ ಟು ನೆಕ್ಸ್ಟ್ ಜುಲೈ ಅಷ್ಟರಲ್ಲಿ ಆಗತ್ತೆ ಅಂತ, ಅಥವಾ ಜುಲೈ ಬೇಕಾಗತ್ತೆ ಅಂತ. 5ನೇ ಕಾರ್ಡು 25 ದಿನಗಳ ಒಳಗೆ ಆಗತ್ತೆ ಅಂತ. 25 ದಿನಗಳಲ್ಲಿ 12 ಗಂಟೆ 8 ನಿಮಿಷ ಅಥವಾ 12 ಗಂಟೆ 6 ನಿಮಿಷ, ಏನೋ ಮುಹೂರ್ತ ಇಟ್ಟಂಗಿದೆ ಇಲ್ಲಿ, 12 ಗಂಟೆ 6 ನಿಮಿಷ ಅಂತಾರೆ. ತುಲಾ ರಾಶಿ, ಕುಂಭ ರಾಶಿ, ಧನಸ್ಸು ರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ, ಕರ್ಕಟಕ, ಮಕರ ರಾಶಿ ಕೂಡ ಕಾಣಿಸ್ತಾ ಇದೆ. 8, 9, 10, 7, 11, 12 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮೀ, ನಾನು, ಬೋಲ್ಡ್ ಅಂತ ಕೇಳಿಸ್ತಾ ಇದೆ, BOLD, ಬಾಸ್, SET ಅಂತ ಕೇಳಿಸ್ತಾ ಇದೆ, ವೈಫ್ ಅಂತ ಕೇಳಿಸ್ತಾ ಇದೆ, ಓ, VLEF. ನಿಯರ್ ಫಾರ್, ಯಾರೋ ನಿಮ್ ದೂರದಿಂದನೇ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ನರ್ವ್ ಡಾಕ್ಟರ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. NTR, NTRದು ಏನೋ ಹೊಸ ಅಯ್ಯೋ NTR ಅವರು, ಜೂನಿಯರ್ NTR ಅವರು ಈ ರೀಡಿಂಗ್ ನೋಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಅಯ್ಯೋ ದೇವ್ರೆ. NH ಹೈವೇಲಿ ಏನೋ ಒಂದು ಬ್ರೇಕ್ ಫೇಲ್ ಆಗತ್ತೆ, ನೀವೇನಾದ್ರೂ NH ಹೈವೇಲಿ ಹೋಗ್ತಾ ಇದ್ರೆ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ 15, 6, 5, 4 NH 4 ಅಲ್ಲಿ ಇರ್ಬೋದು. ಸೊ ಯಾವುದೋ ಒಂದು VT ವೈರಲ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಟಿವಿ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಟಿವಿಲಿ ಫೇಮಸ್ ಪ್ರೋಗ್ರಾಮ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಎಕ್ಸಾಮ್ ಫೇಲ್ ಆಗ್ತೀರಾ ಅಂತ ಇದೆ, ಸಾರಿ. ಯಾರೋ TVS ಗಾಡಿ ತಗೊಳ್ಳುವಂತ ಸಾಧ್ಯತೆ ಇದೆ. ಫ್ರೆಂಡ್ ಲವರ್ ಆಗಿ ಕನ್ವರ್ಟ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಫ್ರೈಡೆ ಅನ್ನುವಂಥದ್ದು ಕೂಡ ಇದೆ. ವಿ ಆಲ್ ಲವ್ ಯು ಅಂತ ಕೇಳಿಸ್ತಾ ಇದೆ. ಥ್ಯಾಂಕ್ ಯು. ವೇದಿಕ್ ಡಾಕ್ಟರ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಡಾಕ್ಟರ್ ವೇದ ಅಂತ ಕೇಳಿಸ್ತಾ ಇದೆ. ದ್ರಾವಿಡ್ ಅಂತ ಕೇಳಿಸ್ತಾ ಇದೆ. ದ್ರಾವಿಡ್. ಡಿಯರ್ ವಾಗ್ದೇವಿ ಅಂದಂಗೆ ಕೇಳಿಸ್ತಾ ಇದೆ. ವಾಟ್ ನಾನ್ಸೆನ್ಸ್. ನೋ ಸೆನ್ಸ್, ನಾನ್ಸೆನ್ಸ್. ನೆದರ್ಲ್ಯಾಂಡ್ ಅಂತ ಕೇಳಿಸ್ತಾ ಇದೆ. ರಾಷ್ಟ್ರ ಅಂತ ಕೇಳಿಸ್ತಾ ಇದೆ. ನೇತಾ ಅಂತ ಕೇಳಿಸ್ತಾ ಇದೆ. ಮಜ್ನು. ಪಾಸ್ ಆಗ್ಬಿಡಿ.
ಸೊ ನೀವ್ ಯಾರಿಗೋ ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಅವ್ರ ಕಡೆಯಿಂದ ನಿಮ್ಗೆ ನೋ ಅಂತ ಉತ್ತರ ಸಿಗ್ಬಹುದು ಅನ್ನುವಂಥದ್ದು ಇದೆ. ಮೇ ಬಿ ಜೈಲ್ ಅಂತ ಕೂಡ ಕೇಳಿಸ್ತಾ ಇದೆ. ಡಬ್ಲ್ಯೂ ಕೂಡ ಕಾಣಿಸ್ತಿದೆ, ಬಟ್ ಇಲ್ಲಿಲ್ಲ ಡಬ್ಲ್ಯೂ ಲೆಟರ್. MENTRHNTVF FLVRD SKYGPC ಎಸ್ ಅಂತ ಕೂಡ ಕೇಳಿಸ್ತಾ ಇದೆ. ಓ ಲೆಟರ್ ಕೂಡ ಇದೆ. ಓಕೆ ಓಕೆ ಲೆಟರ್ ಕೂಡ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಟೇಕ್ ಕೇರ್. ನಮಸ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಬ್ಯೂಟಿಫುಲ್. ಬರೀ ನೋಡೋಣ ನಿಮ್ಮ ವೀಕ್ಲಿ ರೀಡಿಂಗ್. ಯಾರೋ ಗೋಲ್ಡನ್ ಟೆಂಪಲ್ಗೆ ವಿಸಿಟ್ ಮಾಡಬೇಕು ಅನ್ಕೊಂಡು ಮಾಡಿಸಿಲ್ಲ ಅನ್ನುವಂಥ ಆಸೆ ತುಂಬಾ ದಿವಸದಿಂದ ಬೇಜಾರಲ್ಲಿ ಇರಬಹುದು. ಬಟ್ ಆ ತಾಯಿ ನಿಮ್ಮನ್ನ ನೋಡೋ ಮನ್ಸು ಮಾಡಿದಾಗ ಕರೆಸ್ಕೊಳ್ತಾಳೆ. ಚಿಂತೆ ಮಾಡಬೇಡಿ, ಆರಾಮಾಗಿರಿ ಅನ್ನುವಂಥದ್ದು ಇದೆ. 5:55 ಏನೋ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಅಗ್ನಿ ದೇವರು ಬಂದಿದ್ದಾರೆ. ಕೋಪದ ಕೈಗೆ ಬುದ್ಧಿನ ಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಕೋಪ ಬೇಡ. ಓಕೆ. ಸೀತಾ ಮಾತೆ ಸರಸ್ವತಿ. ಸೊ ಡೈಜೆಷನ್, ನಿಮ್ಮ ದೇಹದಲ್ಲಿ ಪಚನ ಕ್ರಿಯೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ತುಂಬಾ ಎಕ್ಸ್ಪೆನ್ಸಿವ್ ನಾಲೆಡ್ಜ್ ನೀವು ಇಟ್ಟಿದ್ದೀರಾ. ಅದನ್ನ ಹಾಗೆ ಇಂಪ್ರೂವ್ ಮಾಡಿಕೊಂಡು, ಸೇವ್ ಮಾಡಿಕೊಂಡು, ಸರ್ವ್ ಮಾಡಿಕೊಂಡು ನಿಮ್ಮ ನಾಲೆಡ್ಜ್ ಅನ್ನ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಇರೋದು ನಿಮ್ಮ ನಾಲೆಡ್ಜ್ ಇಂದ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಯೋಗನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ದುರಭ್ಯಾಸಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಈ ಕಾರ್ಡ್ ಅಲ್ಲಿ ಬರ್ದಿದೆ. ಕಾರ್ಡಿಂದ ಆಚೆಗೆ ಹೇಳೋದಾದ್ರೆ ಭಾರತದ ಮಟ್ಟಿಗೆ ಉಷ್ಣಾಂಶ ಹೆಚ್ಚಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚಿನ ಅಗ್ನಿದೇವರ ಒಂದು ಅಗ್ನಿ ಸ್ತೋತ್ರನ ಯಾರೋ ಪಠನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ಒಳ್ಳೇದಾಗತ್ತೆ, ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದರಿಂದ ಒಳ್ಳೇದಾಗತ್ತೆ, ಮಾಡಿ. ಜಗತ್ತಿಗೆ ಒಂದು ಬೆಳಕು ಬರುತ್ತೆ, ಮಾಡಿ ಅನ್ನುವಂಥದ್ದು ಕೂಡ. ಯಾರಿಗೋ ಒಡವೆಗಳು ಗಿಫ್ಟ್ ಬರುವಂಥದ್ದು ಕೂಡ ಇದೆ. ಮದ್ವೆ ಗಂಡು ರೆಡಿ ಆಗ್ತಿದ್ದಾರೆ. ಮದ್ವೆ ಗಂಡು ರೆಡಿ ಆಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿಸ್ತಾ ಇದೆ. ಸೊ ಮದ್ವೆ ಗಂಡು ರೆಡಿ ಆದ್ಮೇಲೆ ಮದ್ವೆ ತುಂಬಾ ವಿಜೃಂಭಣೆಯಿಂದ, ಅದ್ಧೂರಿಯಿಂದ, ಶಾಸ್ತ್ರೋಕ್ತವಾಗಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಫುಲ್ ಆಫ್ ಒಂದು ಡಿವೈನ್ ಬ್ಯೂಟಿ. ವಾಟ್ ಈಸ್ ಡಿವೈನ್ ಬ್ಯೂಟಿ? ಇದನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ಕೆಲವರಿಗೆ ಮಾತ್ರ. ನೀವು ಮದ್ವೆ ಆಗುವಂತ ಹಸ್ಬೆಂಡ್ ಫೈರ್ ಎನರ್ಜಿಲಿ ಇರ್ತಾರೆ. ಸೊ ಅವರ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಅವರ ಬ್ಯೂಟಿನ ವರ್ಣನೆ ಮಾಡ್ಬೇಕು ಅನ್ನಿಸ್ತಾ ಇದೆ. ಫುಲ್ ಎಣ್ಣೆಗೆಂಪು ಅಂತಾರಲ್ಲ, ಕೆಂಪ್ಗೆ ಇರ್ತಾರೆ. ಸೊ ಹಿಂಗೆ ಚಿವುಟಿದ್ರೆ ರಕ್ತ ಬರುತ್ತೇನೋ ಅನ್ನೋ ರೀತಿಲಿ ಇರ್ತಾರಲ್ಲ. ನಂಗೆ ಹೇಳಕ್ಕೂ ಆಗ್ತಿಲ್ಲ, ಯಾರ ಎನರ್ಜಿ ಅಂತ ಗೊತ್ತಿಲ್ಲ ಇದು. ಸೊ ನಂಗೇನೆ ಒಂದ್ ರೀತಿ ಮುಜುಗರ ಆಗ್ತಿದೆ ಹೇಳಕ್ಕೆ. ಬಟ್ ಆ ತರ ಇದೆ. ಅವರಿಗೆ ಕೋಪ ಜಾಸ್ತಿ ಇರುತ್ತೆ. ಸ್ವಲ್ಪ ಲಾಂಗ್ ಹೇರ್ ಇಟ್ಟಿರ್ತಾರೆ ಅವರು.
ತುಂಬಾ ಹೇರ್ ಇರುತ್ತೆ. ಸೊ ಯಾವಾಗ್ಲೂ ಅವರು ತಿಲ್ಕ ಧರಿಸೋದಕ್ಕೆ ನಾಮ ಧರಿಸೋದಕ್ಕೆ ಇಷ್ಟಪಡ್ತಾರೆ. ಸೊ ದೈವ ಭಕ್ತರಾಗಿರ್ತಾರೆ ಅನ್ನುವಂಥದ್ದು ಇದೆ. ಸೊ ಒಂದ್ ರೀತಿ ಬಾಡಿ ಬಿಲ್ಡ್ ಆಗಿರೋದಿಲ್ಲ. ಅಂದ್ರೆ ಈ ಜಿಮ್ ಬಾಡಿ ತರ ಇರೋದಿಲ್ಲ. ಅಟ್ ದಿ ಸೇಮ್ ಟೈಮ್ ಅವರು ತುಂಬಾ ಲೇಜಿ ಬಾಡಿ, ಫ್ಯಾಮಿಲಿ ಪ್ಯಾಕ್ ಎಲ್ಲ ಇಟ್ಕೊಂಡಿರೋದಿಲ್ಲ. ಸೊ ಒಂದ್ ರೀತಿ ನೋಡಿದ ತಕ್ಷಣ ಒಂದ್ ರೀತಿ ನಗೋ ತರದವ್ರು. ಬಟ್ ಅವರಿಗೆ ನೋಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಇವ್ರಿಗೆ ಇಷ್ಟೊಂದು ಕೋಪ ಇದೆಯಾ, ಇಷ್ಟೊಂದು ಕೋಪ ಬರುತ್ತಾ ಅಂತ. ಸೊ ದೇ ಹ್ಯಾವ್ ವೆರಿ ಪೊಟೆನ್ಶಿಯಲ್ ಪವರ್. ತುಂಬಾ ಅವರಿಗೆ ಅವ್ರದೇ ಆದ ಪವರ್ ಇರುತ್ತೆ. ಸೊ ಅಂತ ವ್ಯಕ್ತಿ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ಭೂಮಿ ಮೇಲೆ ಬಂದಂತ ವ್ಯಕ್ತಿ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಧರ್ಮರಾಯರ ಆಶೀರ್ವಾದ, ಧರ್ಮರಾಯರ ದೇವಸ್ಥಾನ ಇದೆಲ್ಲ ಬೆಂಗಳೂರು ಕರಗ ನೆನ್ನೆ ತಾನೇ ಆಗಿದೆ. ಸೊ ಕರಗ ದೇವತೆಯ ಅಥವಾ ಧರ್ಮರಾಯರ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಗೊತ್ತಿಲ್ಲ, ಸಮಥಿಂಗ್ ಇಲ್ಲೇನೋ ಹಿಡನ್ ಮೆಸೇಜ್ ಕೂಡ ಇದೆ. ಬಟ್ ನನ್ಗೆ ಅಷ್ಟೊಂದು ಕೇಪಬಲ್ ಇಲ್ಲ ಅನ್ನುವಂಥದ್ದು. ಓಕೆ, ಸೊ ಒಂದು ಹೋಮನ ಮಾಡಿಸಿ ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸೂರ್ಯಕಾಂತಿ ಹೂವ ಅಥವಾ ಆರೆಂಜ್ ರೆಡ್ಡಿಶ್ ಫ್ಲವರ್ಸ್ ಏನಿರುತ್ತೆ, ಡೇರೆ ಹೂವ ಇರ್ಬೋದು, ಶಾಮಂತಿಗೆ ಇರ್ಬೋದು, ಇದೆಲ್ಲ ಹೆಚ್ಚು ಬೆಲೆ ಬರುತ್ತೆ, ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಸರ್ಪ ದೇವರುಗಳಿಗೆ ಹೋಮ ಹವನ ಮಾಡೋದ್ರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಮೆಸೇಜಸ್ನ ಯಾರಾದ್ರೂ ತಿರ್ಚಿ ಅಥವಾ ಅಪಾರ್ಥ ಮಾಡ್ಕೊಂಡು ಕೇಳಿಸ್ಕೊಂಡ್ರೆ ಅದಕ್ಕೆ ನಾನು ಹೊಣೆ ಅಲ್ಲ ಅನ್ನುವಂಥದ್ದನ್ನ ನಾನು ಇಲ್ಲಿ ಸ್ಪಷ್ಟಪಡಿಸ್ತೀನಿ. ಓಕೆ, ಸೊ ಎಸ್, ಒಳ್ಳೇದಾಗ್ಲಿ. ಆಲ್ಮೋಸ್ಟ್ ಅವರು ರಿಚ್ ಪರ್ಸನ್ ಕೂಡ ಆಗಿರ್ತಾರೆ. ಯಾರೋ ಅವರು ರಿಚ್ ಪರ್ಸನ್ ಆಗಿರ್ತಾರ ಅಂತ? ಎಸ್, ಆಗಿರ್ತಾರೆ. ಬ್ಯೂಟಿ ವಿತ್ ಬ್ರೈನ್ ಬರೀ ಹುಡುಗಿರಿಗೆಲ್ಲ ಹುಡುಗರಿಗೂ ಇರುತ್ತೆ ಅನ್ನೋದನ್ನ ನೀವು ನೋಡ್ತೀರಾ ಅನ್ನುವಂಥದ್ದು. ಒಟ್ನಲ್ಲಿ ನಿಮ್ಮ ಬಹು ಜನ್ಮದ ತಪಸ್ಸಿನ ಆಸೆ ಈಡೇರ್ತು ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ದೇವತಾ ಕಾರ್ಯನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಬ್ಬ ಒಳ್ಳೆ ಗುರುಗಳು ನಿಮ್ಗೆ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಇಲ್ಲಿ ಹೇಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ, ಬಟ್ ನಂಗೆ ಅನ್ಸೋದನ್ನ ಹೇಳ್ತೀನಿ. ನಿಜಾನೇ ನಾನು ಕಾರ್ಡನ್ನ ನಾನು ಯಾವತ್ತೂ ಅದನ್ನ ಪಸ್ಯ ಮಾಡಲ್ಲ. ನನ್ನ ಏಂಜಲ್ಸ್ ಕರೆಕ್ಟಾಗಿ ಗೈಡೆನ್ಸ್ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ. ನಮ್ಮ ಗುರುಗಳು ಏನಿದ್ರು ಅಡಿಗರವರು. ಸೊ ಅಡಿಗರ್ ಅವರ ಒಂದು ಪುನರ್ಜನ್ಮ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಓಂ ಶಕ್ತಿ ತಾಯಿ ಒಂದು ವಾಗ್ದಾನ ಕೂಡ ಕೊಡ್ತಿದ್ದಾಳೆ, ಒಂದು ಎಚ್ಚರಿಕೆಯನ್ನ ಕೊಡ್ತಿದ್ದಾಳೆ ಅನ್ನುವಂಥದ್ದು ಇದೆ. ಒಂದು ಎಚ್ಚರಿಕೆಯನ್ನ ಕೊಡ್ತಿದ್ದಾಳೆ, ನಿಧಾನ ಮಾಡು, ತಾಳ್ಮೆ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ನಂಗೆ ಇಲ್ಲಿ ಓಂ ಶಕ್ತಿ ತಾಯಿ ಮತ್ತೆ ಅಡಿಗಳವರು ಮತ್ತೆ ಒಂದು ಮುಂದಿನ ಹಂತಕ್ಕೆ, ಅಂದ್ರೆ ಎಲ್ಲರಿಗೂ ರೀಬರ್ತ್ ಇರುತ್ತೆ ಅಲ್ವಾ? ಸೊ ರೀಬರ್ತ್ ಪ್ರೊಸೆಸ್ ಅಲ್ಲಿ ಅವರು ಬರ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಈ ಸತಿ ಯಾವುದು ಗೊತ್ತಿಲ್ಲ, ಕೃಷ್ಣ ಇಸ್ಕಾನ್ ಟೆಂಪಲ್ಗೆ ಸಂಬಂಧಪಟ್ಟಂತ ಆ ಫ್ಯಾಮಿಲಿಗೆ ಸಂಬಂಧಪಟ್ಟಂತ ಆ ಜಾಗದಲ್ಲಿ. ನಂಗೆ ಗೊತ್ತಿಲ್ಲ ಇದನ್ನ ಹೇಳ್ಬೇಕು ಹೇಳ್ಬಾರ್ದು, ನಂಗೆ ಯಾಕೆ ಇಲ್ಲಿ ಬರುತ್ತೆ ನಂಗೂ ಅರ್ಥ ಆಗಲ್ಲ. ಬಟ್ ಇಲ್ಲಿ ಯೂಟ್ಯೂಬಿಗೆ ಮಾಡ್ಬೇಕಾದ್ರೆ ಬಂದ್ರೆ ನಿಮ್ಮ ಹತ್ರನೇ ಶೇರ್ ಮಾಡಬೇಕು, ಅದಕ್ಕೆ ಬರ್ತಿದೆ ಅಂತ ಮಾಡ್ತೀನಿ. ಜೊತೆಗೆ ದೇವತಾ ಕಾರ್ಯನ ಮನೇಲಿ ಮಾಡಿ ಹರಿಕತೆ ಮಾಡ್ತಾ ಇದ್ರೆ, ದೇವ್ರನ್ನ ಕರ್ಸಿ ಕೂರ್ಸಿ ಪೂಜೆ ಮಾಡೋದಿದ್ರೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗಣೇಶನ ಆಶೀರ್ವಾದ ನಿಮ್ಮ ಮೇಲಿದೆ. ಎಲ್ಲಾನು ನಾನು ನಿಗ್ರಹ ಮಾಡ್ತಿದ್ದೀನಲ್ವಾ, ಇನ್ಯಾಕ್ ಬೇಜಾರಲ್ಲಿ ಇದ್ಯಾ ಅಂತ ಗಣೇಶ ಕೇಳ್ತಾ ಇದ್ದಾರೆ. ಎಷ್ಟು ದಿವಸದಿಂದ ಹೇಳ್ತಾ ಇದ್ದೀನಿ ಕಾಲಿನ ಆರೋಗ್ಯದ ಬಗ್ಗೆ ಗಮನನ ಕೊಡಿ ಅಂತ. ಕಾಲಿನ ಆರೋಗ್ಯದ ಬಗ್ಗೆ ಗಮನನ ಕೊಟ್ಟಿಲ್ಲ, ಇದಕ್ಕೆ ಯು ವಿಲ್ ಪೇ ಆಫ್ ಅಂತ ಕೂಡ ಗಣೇಶ ಹೇಳ್ತಾ ಇದ್ದಾರೆ. ಸೊ ಗಣೇಶ ಇಂಗ್ಲಿಷಲ್ಲೇ ಹೇಳ್ತಾರ ಅಂತ ಕೇಳ್ತಾ ಇದ್ದಾರೆ ಯಾರೋ. ಎಸ್, ಗಣೇಶ ಇಂಗ್ಲಿಷಲ್ಲೇ ಹೇಳಿದ್ದು, ಅದಕ್ಕೆ ನಾನು ಇಂಗ್ಲಿಷಲ್ಲೇ ಹೇಳಿದ್ದು. ಗಣೇಶ ಸಂಸ್ಕೃತದಲ್ಲಿ ಹೇಳಿದ್ರೆ ನಾನು ಗಣೇಶ ಸಂಸ್ಕೃತದಲ್ಲಿ ಹೇಳ್ತಿದ್ದೆ. ಯಾಕೆ ಅಂದ್ರೆ ಗಣೇಶ ಕೂಡ ಈಗಿನ ಕಾಲದಲ್ಲಿ ಇದ್ದಾರೆ ಅಲ್ವಾ. ಸೊ ಹಾಗಾಗಿ ನಮ್ಮ ಭಾಷೆನೇ ಮಾತಾಡ್ತಾರೆ. ಸೊ ಗಣೇಶನ್ ಭಾಷೆ ನಿಮ್ಗೆ ಅರ್ಥ ಆಗೋದಿದ್ರೆ ಹೇಳಿ, ಗಣೇಶನ್ ಭಾಷೆಯಲ್ಲೇ ಮಾತಾಡಿ ರೀಡಿಂಗ್ ಮಾಡ್ಬಿಡ್ತೀನಿ. ಓಕೆ, ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬನ್ನಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಅವರ ಆಲೋಚನೆಗಳನ್ನ ಕೇಳಿಸ್ಕೊಂಡು ನಂಗೆ ನಗು ಬಂತು ಅಷ್ಟೇ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ಕತ್ತಿಗೆ ಸಂಬಂಧಪಟ್ಟಂಗೆ ಏನು ನೆಕ್ಲೆಸ್ ತಗೊಳ್ಬೇಕು, ಚಿನ್ನದ ಮಣಿ, ಜಪಮಣಿನ ಹಾಕೊಬೇಕು, ಕರಿಮಣಿನ ಹಾಕೊಬೇಕು ಅಂತ ಏನ್ ಅನ್ಕೊಂಡಿದ್ರಿ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಸಾಲಿಗ್ರಾಮನ ಹಾಕೊಳ್ಳಿ, ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಇದೆ ಅಲ್ಲಿ. ಸೊ ನಿಮ್ ಇಷ್ಟ, ನಿಮ್ಗೆ ಇಷ್ಟ ಬಂದಂತ ಹಾರನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಏನೋ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವಿನಾಯಕ ವಿನಾಯಕಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಖಡ್ಗ ಚಿನ್ನದ್ದು ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ, ಅಥವಾ ಚಿನ್ನದ ಬಳೆ ಮಾಡಿಸ್ಕೊಳ್ಳಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆಶೀರ್ವಾದ ಮಾಡಿ ಧ್ಯಾನನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಗಣೇಶ. ಸೊ ನಿಮ್ಗಿಂತ ಚಿಕ್ಕವರಿಗೆ ಆಶೀರ್ವಾದ ಮಾಡಿ ಧ್ಯಾನ ಮುಗಿದ ಮೇಲೆ ನೀವು ಭಗವಂತನ ಆಶೀರ್ವಾದ ಪಡ್ಕೊಂಡು ಮತ್ತೆ ನಿಮ್ಮ ಚಿಕ್ಕ ಮಕ್ಕಳು ಯಾರಿದ್ದಾರೆ ಅವರಿಗೆ ಸಿಹಿನ ಕೊಟ್ಟು ಅವರಿಗೆ ಆಶೀರ್ವಾದನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನೋ ಒಂದು ಹೊಸ ಮನೆ, ಹೊಸ ಜಾಗ, ಹೊಸ ವಾತಾವರಣಕ್ಕೆ ಹೋಗ್ತೀರಾ, ಅದು ನಿಮ್ಗೆ ತುಂಬಾ ಇಷ್ಟ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಗಣೇಶ ಬಿಟ್ಟ ಹಾಗೆ ನೋಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ನಿಮ್ ಗಣೇಶ ಬೇರೆಯವ್ರ ಮನೆಯಲ್ಲಿ ಇರಬಹುದು, ಆ ಗಣೇಶನ್ಗೆ ಅಲ್ಲಿ ಇರಕ್ಕೆ ಸಿಟ್ಟು ಜಾಸ್ತಿ ಆಗ್ತಾ ಇರಬಹುದು, ಅಥವಾ ಖುಷಿಯಾಗೂ ಕೂಡ ಇರಬಹುದು. ಸೊ ಗಣೇಶ ಸರ್ವಾಂತರ್ಯಾಮಿ ಎಲ್ ಬೇಕಾದ್ರೂ ಇರ್ಲಿ. ಸೊ ನಿಮ್ ಮನೆಗೆ ಬಂದಾಗ ನಿಮ್ ಮನೇಲಿ ಏನ್ ಕಮ್ಮಿ ಮಾಡಿದೀರಾ ಅದನ್ನ ಸರಿಪಡಿಸ್ಕೊಳ್ಳಿ, ನಿಮ್ ಮನೇಲೆ ಇರ್ತಾರೆ. ಜೊತೆಗೆ ಕಾಳಿಕಾ ಮಾತೆ ನಿಮ್ಮ ಜೀವನದಲ್ಲಿ ಇರುವಂತ ಎಲ್ಲ ನೆಗೆಟಿವಿಟಿನ ತೆಗೆದು ಹಾಕಿದ್ದಾರೆ. ಈ ವರ್ಷ ಪೂರ್ತಿ ರೀಡಿಂಗ್ ಇದೆ. ಈ ರೀಡಿಂಗ್ ನಿಮ್ಗೆ ಈ ವರ್ಷ ಪೂರ್ತಿ ರಿಪೀಟೆಡ್ ಆಗಿ ಕೇಳ್ತಾ ಇದ್ರು ಕೂಡ ನಿಮ್ಗೆ ಅಷ್ಟೇ ಬ್ಲೆಸ್ಸಿಂಗ್ಸ್ ಬರ್ತಾ ಇರುತ್ತೆ ಅಂತ ನಂಗೆ ಅನ್ನಿಸ್ತಾ ಇರುತ್ತೆ. ಸೊ ಎಸ್, ಡಮರುಗನ ದೇವಸ್ಥಾನಕ್ಕೆ ಕೊಡಿ ಅಂದ್ರೆ ಕೊಟ್ಟಿಲ್ಲ, ತ್ರಿಶೂಲನ ಕೊಡಿ ಅಂದ್ರೆ ಕೊಟ್ಟಿಲ್ಲ, ಇದರಿಂದ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ಆ ಕಾಲಲ್ಲಿ ಮೀನು ಕಂಡ ಇರುತ್ತಲ್ಲ, ಅದ್ರ ಮೇಲೆ ಒಂದು ಪಾದ ಇಟ್ಟು ಎದೆ ಮೇಲೆ ಒಂದು ಪಾದ ಇಟ್ಟು ಸಂಹಾರ ಮಾಡಿದ್ರೆ ಸಂಹಾರ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನಂಗೆ ಗೊತ್ತಿಲ್ಲ ಇದು ಹೇಗೆ ಏನು ಅಂತ, ಬಟ್ ಆ ಥರದ್ದು ಒಂದು ಇಲ್ಲಿ ಕಾಣಿಸ್ತಾ ಇದೆ, ಬಟ್ ನಂಗೆ ಅದು ಗೊತ್ತಿಲ್ಲ. ಕಾಳಿಕಾ ಮಾತೆಯ ಆಶೀರ್ವಾದನ ಪಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿರುವಂಥ ನೆಗೆಟಿವಿಟಿ, ನಿಮ್ಮ ಜೀವನದಲ್ಲಿರುವಂಥ ರಾಕ್ಷಸರು, ನಿಮ್ಮ ಜೀವನದಲ್ಲಿರುವಂಥ ದುಷ್ಟರು, ನಿಮ್ಮ ಜೀವನದಲ್ಲಿರುವಂಥ ಶತ್ರುಗಳು ಎಲ್ಲರೂ ಕೂಡ ನಾಶ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ, ನಾನು ನೋಡ್ಕೊಳ್ತೀನಿ ಅನ್ನುವಂಥ ಭರವಸೆನ ತಾಯಿ ಕೊಡ್ತಿದ್ದಾಳೆ. ಒಂದು ತುಂಬಾ ದೊಡ್ಡ ಮಳೆ, ಮೋಡ ಮಳೆ, ಎಷ್ಟೊತ್ತವರೆಗೂ ಮಳೆ ಬರುತ್ತೆ, ತುಂಬಾ ಹೊತ್ತು ಮಳೆ ಬರುತ್ತೆ. ಆ ಮಳೆ ಬಂದು ನಿಲ್ಲೋ ಅಷ್ಟರಲ್ಲಿ ಆ ಶತ್ರುವಿನ ಸಂಹಾರ ಆಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಬಂಡೆ ಗುಹೆಗಳು ಇರುವಂತ ಜಾಗದಲ್ಲಿ ಆಗತ್ತೆ ಅನ್ನುವಂಥದ್ದು. ಅದು ಭೂಮಿ ಮೇಲೋ ಇನ್ ಬಿಟ್ವೀನ್ ಸ್ಕೈ ಅಂಡ್ ಲ್ಯಾಂಡ್ ಈ ತರ. ನಂಗೆ ಕೆಲವೆಲ್ಲ ಹೇಳಕ್ಕಿಲ್ಲಿ ಇಷ್ಟ ಇಲ್ಲ, ಬಟ್ ಆ ತರ ಕೇಳಿಸ್ತಾ ಇದೆ. ಅದಾದ್ಮೇಲೆ ಒಂದು ಸೂರ್ಯ ತುಂಬಾ ವಿಶೇಷವಾದ ರೀತಿಲಿ ಪ್ರಕಾಶನ ಬೀಳ್ತಾನೆ, ಆವಾಗ ನಿಮ್ಮ ಶತ್ರು ಸಂಹಾರ ಆಗಿದೆ ಅನ್ನುವಂಥದ್ದು ಇಲ್ಲಿ ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಇದು ಶತ್ರು ಸಂಹಾರದ ಬಗ್ಗೆ ಬಂದಿದೆ ಅಂತ, ಬಟ್ ಯಾರೋ ಏನೋ ಮ್ಯಾನಿಫೆಸ್ಟ್ ಮಾಡಿರಬಹುದು, ಅದರಿಂದ ಅದು ಬಂದಿದೆ. ಎಸ್ಪೆಷಲಿ ಇಲ್ಲಿ ಸೀತಾದೇವಿ ಚಿತೆ ಎಲ್ಲವೂ ಕೂಡ ಏನೋ ಒಂದು ಎಂಡಿಂಗ್ ಅನ್ನ ಹೇಳ್ತಾ ಇದೆ ಅನ್ನುವಂಥದ್ದು. ಕಾಳಿಕಾ ಮಾತೆ ಬಂದ್ಲು, ಗಣೇಶ ಬಂದ್ರು ಅಂದ್ರೆ ಖಂಡಿತವಾಗ್ಲೂ ನ್ಯೂ ಬಿಗಿನಿಂಗ್. ಗಣೇಶ ಬಂದ ಅಂದ್ರೆ 100ಗೆ 100% ನ್ಯೂ ಬಿಗಿನಿಂಗ್ ಮಾಡ್ಕೊಡ್ತಾರೆ ಅಂತ. ಸೊ ಕಾಳಿಕಾ ಮಾತೆ ಬಂದ್ಲು ಅಂದ್ರೆ ಅವಳೆ ಅಂತಿಮ ಹಂತ, ಅವಳೆ ಆರಂಭದ ಹಂತ ಅಂತ. ಸೊ ಒಂದರ ಅಂತ್ಯ, ಒಂದರ ಆರಂಭ. ಇಲ್ಲ ಶತ್ರು ಉಳಿತಾರೆ, ಇಲ್ಲ ನೀವು ಉಳಿತೀರ, ಎರಡರಲ್ಲಿ ಏನೋ ಒಂದಾಗುತ್ತೆ. ನಿಮ್ ಜೀವನದಲ್ಲಿ ಏನ್ ಕ್ಲಾರಿಟಿ ಇಲ್ಲ, ಆ ಕ್ಲಾರಿಟಿ ಬರುತ್ತೆ. ಸೊ ನಿಮ್ಮ ಬಿಸ್ನೆಸ್, ನಿಮ್ಮ ಕನಸು, ನಿಮ್ಮ ಆಸೆ ಏನಿದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಇಷ್ಟ ದಿನ ಯಾರು ನಿಮ್ಮನ್ನು ಇಗ್ನೋರ್ ಮಾಡಿದ್ರು, ಈಗ ನೀವು ಅವರಿಗೆ ಇಗ್ನೋರ್ ಮಾಡಬೇಕಾದಂಥ ಸಮಯ. ಜೊತೆಗೆ ನಿಮ್ಮ ಜೀವನದಲ್ಲಿ ಏನ್ ಮೋಸ ನಡೀತಾ ಇತ್ತು, ಆ ಮೋಸ ಎಲ್ಲವೂ ಕೂಡ ಗೊತ್ತಾಗತ್ತೆ. ಯಾರು ಮೋಸ ಮಾಡಿದ್ರು, ಯಾಕೆ ಮೋಸ ಮಾಡಿದ್ರು, ಯಾವ ರೀತಿ ತೊಂದರೆ ಮಾಡಿದ್ರು, ಇದೆಲ್ಲವೂ ನಿಮ್ಗೆ ಗೊತ್ತಾಗುವಂಥದ್ದು. ಹೊಸ ಪ್ರೀತಿಯ ಅವಕಾಶಗಳು ಬರುವಂತ ಸಾಧ್ಯತೆ ಇದೆ. ನಿಮ್ಮ ಡಿಸರ್ವ್ ಪ್ರೀತಿ ನಿಮ್ಮ ಡಿಸರ್ವ್ ಪರ್ಸನ್ನಿಗೆ ಸೇರುವಂತ ಸಾಧ್ಯತೆಗಳು ಕೂಡ ಇದೆ.
ಸೊ ಸಾಕಷ್ಟು ಪ್ರೀತಿ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ನೀವು ಸಿಂಗಲ್ ಆಗಿದ್ದು, ಅವರು ಸಿಂಗಲ್ ಆಗಿದ್ದು. ಸೊ ನಮ್ಗೆ ಸಿಂಗಲ್ ಲೈಫೇ ಚೆನ್ನಾಗಿದೆ ಅನ್ಕೊಂಡಿರೋರು ಈಗ ಮ್ಯಾರೇಜ್ ಆಗ್ಬಿಡುವಂತ ಸಾಧ್ಯತೆಗಳು ಇದೆ. ಈ ವಾರ ಫೈನಾನ್ಷಿಯಲ್ ವಿಚಾರಕ್ಕೆ ಒಂಚೂರು ಏರುಪೇರು ಆಗಬಹುದು. ಬಟ್ ಇಲ್ಲಿ ಒಂದು ಬ್ರೇಕಪ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ನಿಮ್ ಲೈಫ್ ಅಲ್ಲಿ ನೋವು ಮಾಡಿ ಬ್ರೇಕಪ್ ಮಾಡಿ ಹೋಗಿದ್ದಂಥವ್ರು ವಾಪಸ್ ನಿಮ್ ಜೀವನಕ್ಕೆ ಬರ್ತಾರೆ. ಬಟ್ ಬಂದಂಥವ್ರನ್ನ ನಿಮ್ ಜೀವನಕ್ಕೆ ಸೇರಿಸ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಂತ ವಿಚಾರ. ಡಿವೋರ್ಸ್ ಆಗುವಂತ ಸಾಧ್ಯತೆ ಇದೆ. ಬ್ಲಾಕ್ ಮ್ಯಾಜಿಕ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವ್ರು ಪ್ರಯತ್ನ ಪಟ್ರೆ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡ್ಕೊಳ್ಬಹುದು. ಬಟ್ ಅದು ಮತ್ತೆ ರಿಪೀಟೆಡ್ ಆಗತ್ತೆ. ಹಾಗಾಗಿ ಆ ತಾಯಿ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆಯನ್ನ ಇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ನಾನು ಹೇಳುವಂತ ಇನ್ಫಾರ್ಮೇಶನ್ ಸರಿಯಾದ ರೀತಿಲಿ ಅರ್ಥ ಮಾಡ್ಕೊಳಕಾದ್ರೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇದನ್ನ ಇಲ್ಲೇ ಬಿಟ್ಬಿಡಿ. ಈ ರೀಡಿಂಗ್ ನಿಮ್ಗಲ್ಲ. ಸೊ ಬಲವಂತವಾಗಿ ನಿಮ್ಮ ಜೀವನಕ್ಕೆ ತುರ್ಕುವಂತ ಪ್ರಯತ್ನನ ಪಡಬೇಡಿ ಅನ್ನುವಂಥದ್ದು ಕೂಡ ಇದೆ. ತಿರ್ಚಿ ಅರ್ಥ ಮಾಡ್ಕೊಳ್ಳುವಂಥದ್ದು ಅಥವಾ ಹೇಳುವಂತ ಮಾತನ್ನ ವಿರುದ್ಧವಾಗಿ ಅರ್ಥ ಮಾಡ್ಕೊಂಡ್ರೆ ಅದು ನಿಮ್ಗೆ ಆಗುವಂತ ನಷ್ಟ ಅನ್ನುವಂಥದ್ದು ಕೂಡ ಇದೆ. ಸೊ ಡಿವೋರ್ಸ್ ಆಗುವಂಥದ್ದು, ರಿಲೇಶನ್ಶಿಪ್ ಅಲ್ಲಿ ಬ್ರೇಕಪ್ ಆಗುವಂತ ಸಾಧ್ಯತೆಗಳು ಈ ವಾರ ಹೆಚ್ಚಾಗಿ ಇದೆ. ಥರ್ಡ್ ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ. ಜೊತೆಗೆ ಕೆಲವರು ಬ್ರೇಕಪ್ ಮಾಡ್ಕೊಂಡು ಹೋಗಿದ್ದವರು ವಾಪಸ್ ಬರ್ತಾರೆ. ಬಟ್ ನಿಮ್ಮ ಲೈಫ್ ಅಲ್ಲಿ ಅವರಿಗೆ ಯಾವುದೇ ಜಾಗ ಇರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. 8 ಆಫ್ ಪೆಂಟಕಲ್ ಇಲ್ಲಿ ಕೆಲಸದ ಕಡೆ, ಕೆಲಸ ಕಾರ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನೀವು ಎಷ್ಟು ಕೆಲಸದ ಕಡೆ ಗಮನ ಕೊಡ್ತೀರೋ ಅಷ್ಟು ಅರ್ನಿಂಗ್ ನಿಮ್ದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ನಿಮ್ಗೆ ಬರ್ತಾರೆ ನಿಮ್ ಲೈಫಿಗೆ ಅಂತ ಕಾಯ್ತಾ ಇದ್ರೆ ಇನ್ನ ಕಾಯ್ಕೊಂಡೇ ಇರ್ಬೇಕು. ಅವರು ನಿಮ್ಮ ಜೀವನಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ನಿಮ್ಮನ್ನ ಬಿಟ್ಟು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಈಗ ಯಾರ ಜೊತೆನೂ ಆರ್ಗ್ಯುಮೆಂಟ್ ಮಾಡಬೇಡಿ. ಏನೇ ಒಂದು ಕನ್ಫ್ಯೂಷನ್ಸ್ ಇದ್ರೂ ಆ ಕನ್ಫ್ಯೂಷನ್ಸ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ಬ್ರೇಕಪ್ ಆಗಿ ಯಾರೋ ಒಬ್ರು ನಿಮ್ಮನ್ನ ಬಿಟ್ಟು ಹೋದ್ರು ಅಂತ ನೀವೇನ್ ಹತ್ಕೊಂಡ್ ಕೂತ್ಕೊಳ್ಳೋದಿಲ್ಲ. ಅಥವಾ ನೀವು ಬಿಟ್ಟು ಬಂದ್ರಿ ಅಂತ ಅವ್ರೇನ್ ದುಃಖ ಪಡ್ತಾ ಕೂತ್ಕೊಳ್ಳೋದಿಲ್ಲ. ಸೊ ಹೊಸ ಪರ್ಸನ್ ಬರ್ತಾರೆ. ಹೊಸ ರೀತಿಲಿ ಅವರ ಜೀವನ ಶುರು ಆಗತ್ತೆ. ಒಂದು ಹೊಸ ಪ್ರೀತಿಲಿ ಅವರು ಮುಳುಗಿ ಹೇಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದು ಮೆಜಿಷಿಯನ್ ಎನರ್ಜಿ ಕೂಡ ಇದೆ ಇಲ್ಲಿ. ಫಾರಿನ್ ಇಂದ ಆಫರ್ಸ್ ಬರುವಂತದ್ದು ಕೂಡ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ನ್ಯಾಯ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಜಡ್ಜ್ಮೆಂಟ್ ಕಾರ್ಡು ನಿಮ್ ಜೀವನಕ್ಕೆ ನ್ಯಾಯನ ದೇವ್ರು ಒದಗಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ. ಬಿಸ್ನೆಸ್ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಈ ವಾರ, ಈ ವರ್ಷ. ಹೊಸ ಪ್ರೀತಿ ಬರುವಂಥದ್ದು, ಪರ್ಫೆಕ್ಟ್ ಪಾರ್ಟ್ನರ್ ಬರುವಂಥದ್ದು, ಹೊಸ ರಿಲೇಶನ್ಶಿಪ್ ಬರುವಂಥದ್ದು, ಪರ್ಫೆಕ್ಟ್ ಲವರ್ ಬರುವಂಥದ್ದು, ಬಿಸ್ನೆಸ್ ಪಾರ್ಟ್ನರ್, ಲವ್ ಲೈಫ್ ಪಾರ್ಟ್ನರ್, ಜೀವನಕ್ಕೆ ಪಾರ್ಟ್ನರ್ ಎಲ್ಲ ಬರ್ತಾರೆ ಅನ್ನುವಂಥದ್ದು ಇದೆ. ಸಿಂಗಲ್ಸ್ ಮ್ಯಾರೇಜ್ ಆಗ್ತೀರಾ, ಮ್ಯಾರೇಜ್ ಆಗಿರೋರು ಡಿವೋರ್ಸ್ ಆಗುವಂತ ಸಾಧ್ಯತೆ ಇದೆ. ಡಿವೋರ್ಸ್ ಆಗದೆ ಇರೋ ಹಾಗೆ ಸಿಂಪಲ್ ರೆಮಿಡೀಸ್ ನ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಯಾರ್ ಸಿಂಗಲ್ಸ್ ಬ್ರೇಕಪ್ ಮಾಡ್ಕೊಳ್ತೀರಾ ಮತ್ತೆ ರಿಯೂನಿಯನ್ ಆಗಕ್ ಹೋಗ್ಬೇಡಿ. ನ್ಯೂ ಪರ್ಸನ್ ಬರ್ತಾರೆ, ಅವ್ರ ಜೊತೆ ಮದ್ವೆ ಆಗಿ ಸೆಟ್ಲ್ ಆಗಿ ಅನ್ನುವಂಥದ್ದು ಕೂಡ ಇದೆ. ಆಲ್ರೆಡಿ ಮ್ಯಾರೇಜ್ ಆಗಿ ಡಿವೋರ್ಸ್ ಆಗಿ ಬ್ರೇಕಪ್ ಆಗಿರೋರು ಇಷ್ಟ ಇದ್ರೆ ರಿಯೂನಿಯನ್ ಆಗಿ, ಇಲ್ಲಾಂದ್ರೆ ನ್ಯೂ ಪರ್ಸನ್ ಬರ್ತಾರೆ ಮದ್ವೆ ಆಗಿ ಈ ವರ್ಷ ಅನ್ನುವಂಥದ್ದು ಕೂಡ ಇದೆ. ಏನೇ ಅನ್ಕೊಂಡ್ರು ನಿಮ್ಮ ಪರವಾಗಿ ಆಗತ್ತೆ. ನೀವು ನಿಮ್ಮ ಜೀವನ ನಿಮ್ ಇಷ್ಟ. ಒಟ್ನಲ್ಲಿ ರೈಟ್ ಡೈರೆಕ್ಷನ್ ಅಲ್ಲಿ ರೈಟ್ ವೇಲಿ ಹೋಗ್ತಾ ಇರಿ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್. ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಚೂಸ್ ನ್ಯೂ ಡೈರೆಕ್ಷನ್ ವಿತ್ ಇನ್ ನೆಕ್ಸ್ಟ್ ಫ್ಯೂ ಮಂತ್ ಅಲ್ಲಿ ನೀವ್ ಅನ್ಕೊಂಡಿರೋದು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಸೊ ನಂಬಿಕೊಂಡು ಮಾಡೋದಾದ್ರೆ ತುಂಬಾ ಒಳ್ಳೆಯ ಯಶಸ್ಸು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಕೆಲವು ವಿಚಾರಕ್ಕೆ ಎಸ್ ಇದೆ, ಕೆಲವು ವಿಚಾರಕ್ಕೆ ನೋ ಇದೆ. ಸೊ ಈ ಎಸ್ ನೋ ಎರಡನ್ನು ಕೂಡ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂತೀರಾ, ಯಾವ ವಿಚಾರಕ್ಕೆ ಎಸ್, ಯಾವ ವಿಚಾರಕ್ಕೆ ನೋ, ಇದು ನಿಮ್ಗೆ ಬಿಟ್ಟಂತ ವಿಚಾರ. ಟ್ರಸ್ಟ್, ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ನಂಬಿಕೆನ ಉಳಿಸ್ಕೊಳ್ಳಿ ಅಥವಾ ನಂಬಿಕೆನ ಇಟ್ಕೊಳ್ಳಿ ಅಥವಾ ನಂಬಿಕಸ್ತರ ಜೊತೆ ವ್ಯವಹಾರನ ಮಾಡಿ. ಸೊ ವಿತಿನ್ 9 ಮಂತ್, ಇನ್ನು 9 ತಿಂಗಳೊಳಗೆ ನೀವು ಅನ್ಕೊಂಡಿರೋದು ಆಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಆಲ್ರೆಡಿ ಮತ್ತೆ 5 ಕಾರ್ಡ್ ಬಂದಿದೆ. ಸೊ ಟೈಮಿಂಗ್ ವಿಚಾರಕ್ಕೆ ಈ ಕಾರ್ಡ್ ಅನ್ನ ಇಡ್ತೀನಿ. ಇಲ್ಲಿ 5 ನಂಬರ್ನು ಇಟ್ಟಿರ್ತೀನಿ. ಸೊ ನೀವು ಒಂದೊಂದು ವಿಚಾರಕ್ಕೆ ಒಂದೊಂದು ನಂಬರ್ ಅಂತ ಆಯ್ಕೆ ಮಾಡ್ಕೊಳ್ಳಿ. 5 ಆಯ್ಕೆ ಮಾಡ್ಕೊಳ್ಳಿ. ಸೊ 5 ಹೇಳ್ತೀನಿ. 1 2 3 4 5. ಸೊ ಮೊದಲನೇದು ಅಪ್ ಟು 9 ವೀಕ್, ಇನ್ನು 9 ವಾರಗಳಲ್ಲಿ ಆಗತ್ತೆ ಅಂತ ಇದೆ.
ಎರಡನೇದು ವಿತಿನ್ 29 ಡೇಸ್, ಇನ್ 29 ದಿನಗಳ ಒಳಗೆ ಆಗತ್ತೆ ಅಂತ ಇದೆ. ಮೂರನೇದು ಇನ್ 3 ವಾರಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ನಾಲ್ಕನೇದು ಇನ್ನ 3 ತಿಂಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಐದನೇದು ಹೇಳೋದಿಲ್ಲ, ಏನ್ ಮಾಡ್ತೀರಾ? ವಿತಿನ್ 11 ಮಂತ್ ಅಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. 11 ತಿಂಗಳುಗಳ ಒಳಗೆ ಆಗತ್ತೆ ಅನ್ನುವಂಥದ್ದು. ಮೊದಲನೇದು 9 ವಾರ, ಎರಡನೇದು 29 ದಿನ, ಮೂರನೇದು 3 ವಾರ, ನಾಲ್ಕನೇದು 3 ತಿಂಗಳು, ಐದನೇದು 9 ತಿಂಗಳುಗಳ ಒಳಗೆ ನೀವು ಅನ್ಕೊಂಡಿರುವಂಥದ್ದು ಆಗತ್ತೆ. ಓಕೆ, 8, 4, 5, 1, 6, 9 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ವೃಶ್ಚಿಕ ರಾಶಿ, ಮಕರ ರಾಶಿ, ಸಿಂಹ ರಾಶಿ, ಮೇಷ ರಾಶಿ, ಮೀನ ರಾಶಿ, ಧನಸ್ಸು ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಯಾರೋ ಕಾರ್ ತಗೊಳ್ಳುವಂತ ಸಾಧ್ಯತೆ ಇದೆ. ನೀವು ಕಾರ್ ತಗೊಳ್ಬಾರ್ದು ಅಂತ ಯಾರೋ ತೊಂದರೆ ಮಾಡ್ತಿದ್ದಾರೆ. ಸ್ವಲ್ಪ ನೋಡ್ಕೊಂಡು ನಿರ್ಧಾರನ ತಗೊಳ್ಳಿ. ಯಾರೋ CA ಎಕ್ಸಾಮ್ ಪಾಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಬಾರ್ ಓಪನ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ವೆಸ್ಟ್ ಬೆಂಗಾಲ್, ವೆಸ್ಟ್ ನ್ಯೂಜಿಲೆಂಡ್ ಬೆಸ್ಟ್ ವಿನ್ನರ್, ಬೆಸ್ಟ್ ಟ್ಯಾಲೆಂಟ್ ಅವಾರ್ಡ್ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಟಿಫನ್ ರೂಮ್ ಅಂತ ಕೂಡ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಫ್ರೆಂಡ್ಲಿ ಟಿಫನ್ ಅಂತ ಕೂಡ ಕೇಳಿಸ್ತಾ ಇದೆ. ಸೊ ನಿಮ್ಮ ಎಕ್ಸ್ ನಿಮ್ ಲೈಫಿಗೆ ವಾಪಸ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಎಕ್ಸ್ಟೆನ್ಷನ್, ಹೇರ್ ಎಕ್ಸ್ಟೆನ್ಷನ್ ಏನೋ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ TTನ ಖರೀದಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಟೆಲಿಫಿಲಂ ಅಲ್ಲಿ ಆಕ್ಟ್ ಮಾಡುವಕ್ಕೆ ಚಾನ್ಸ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಕಿಚಾ 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 ಕಿಕ್ ಕಿಕ್ ಅಂತ ಕೇಳಿಸ್ತಾ ಇದೆ. ಕಿಚ್ಚ ಅಂತ ಕೇಳಿಸ್ತಾ ಇದೆ. ಕಿಚ್ಚ ಕಿಚ್ಚ ಕಿಚ್ಚ. ಟೀಕೆ ಕೇಟಿ. ಓಕೆ, ಓಕೆ. ಕೀ, ಯಾರ್ದೋ ಕೀ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಟೆಂಟ್ ಹೌಸು ಪೆಂಟ್ ಹೌಸು ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. YT ಯೂಟ್ಯೂಬ್ ಇಂದ ಮನಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯೂತಿಗೆ ಸಂಬಂಧಪಟ್ಟಂಗೆ ಏನು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. 10th ಅಂತ ಕೂಡ ಕೇಳಿಸ್ತಾ ಇದೆ. ನೋ ವೇ ಅಂತ ಕೂಡ ಕೇಳಿಸ್ತಾ ಇದೆ. ಮಂಡೇ ಅಂತ ಕೂಡ ಕೇಳಿಸ್ತಾ ಇದೆ. ಮೂವ್ ಆನ್ ಅಂತ ಕೂಡ ಕೇಳಿಸ್ತಾ ಇದೆ. ಮಾಂಗ್, ಓಕೆ. ಫೇಮಸ್ ಆಗ್ತೀರಾ ಅಂತ ಕೇಳಿಸ್ತಾ ಇದೆ. ಯಾರನ್ನೋ ಮೀಟ್ ಮಾಡ್ತೀರಾ ಅನ್ನುವಂಥದ್ದು ಕೇಳಿಸ್ತಾ ಇದೆ. ಟಾಮ್ ಅನ್ನುವಂಥದ್ದು ಕೇಳಿಸ್ತಾ ಇದೆ. ಫ್ಯಾಮ್ ಅಂತ ಕೇಳಿಸ್ತಾ ಇದೆ. ಸಮಂತ ಅವರಿಗೆ ಮ್ಯಾರೇಜ್ ಆಗುತ್ತೆ ಅಂತ ಕೇಳಿಸ್ತಾ ಇದೆ. ಯಾಕಂದ್ರೆ ಸ್ಯಾಮ್ ಟ್ಯಾಮ್ ಅದನ್ನೇ ಕೇಳಿಸಿದ್ ನಂಗೆ. ENT ಸ್ಪೆಷಲಿಸ್ಟ್ ಡಾಕ್ಟರ್ ಆಗ್ತೀರಾ ಅಂತ ಕೂಡ ಕೇಳಿಸ್ತಾ ಇದೆ. ನಾರ್ತ್ ಟಿಫನ್ ರೂಮ್ ಅಂತ ಕೇಳಿಸ್ತಾ ಇದೆ. ಫ್ರೀಸ್, FZ ಕೂಡ ಕೇಳಿಸ್ತಾ ಇದೆ. ಕಾರ್ವಿಂಗ್, ಕಾರ್ವಿನಲ್, ಫಿಲಂ ಕಾರ್ವಿನಲ್ ಅಂತ ಕೇಳಿಸ್ತಾ ಇದೆ. ಬ್ಲಾಕ್ ಅಂಡ್ ವೈಟ್ ನೈಟಿ, ಬ್ಲಾಕ್ ಅಂಡ್ ವೈಟ್ ನೈಟಿ ಅಂತ ಕೇಳಿಸ್ತಾ ಇದೆ. ಯಾಕೆ ಬ್ಲಾಕ್ ಅಂಡ್ ವೈಟ್ ನೈಟಿ ಕೇಳಿಸ್ತಾ ಇದೆ? ಅಯ್ಯೋ, ನಂಗೆ ರಂಗ SSLC ಒಂದು ನಾಟಕ ಒಂದು ಡೈಲಾಗ್
90 ಹೊಡೆದಾಗ ನೈಟಿ ಹಾಕ್ಕೊಂಡು ಎದುರು ಬಂದೆ ಪಾರು ಅಂತ. CARVENFVEXBWNFZKEYTHNTTOM ಇದೆ. KYC ಮಾಡಿಲ್ಲ ಅಂದ್ರೆ ಮಾಡಿಸಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಹಿಂಟ್ ಸಿಗುತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ನಿತಿನ್ ಓಕೆ, ವೆಕೇಶನ್ ಹೋಗುವಂತ ಸಾಧ್ಯತೆ ಇದೆ. ವೇಲೂರ್ ಅಂತ ಕೂಡ ಕೇಳಿಸ್ತಾ ಇದೆ. BMW ಕಾರ್ ಕೂಡ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. BMW, ಎಸ್, BMW ಕಾರ್ ಯಾರು ತಗೊಳ್ತೀರಾ? DM ಮಾಡಿ, ಸಾರಿ DM ಮಾಡಿ ನಂಗೆ ಹೇಳಿ ಮೆಸೇಜ್ ಅಲ್ಲಿ ಯಾರು BMW ಕಾರ್ ತಗೊಂಡ್ರಿ ಅಂತ. ಯಾಕೆಂದ್ರೆ ಫಸ್ಟ್ ಬಂದಿದೆ ಕಾರ್. ಓಕೆ, ನೇಟಿವ್ ಪ್ಲೇಸಿಗೆ ವಾಪಸ್ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ನೆಟ್ ಕ್ವಾಂಟಿಟಿ ಜಾಸ್ತಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸ್ಕಿನ್ ಟೋನ್ ಚೇಂಜ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೇ ನೋ ಅನ್ನುವಂಥದ್ದು ಕೂಡ ಇದೆ. ನೋ ಅಂತ ಹೇಳಕ್ ಬರಲ್ಲ ನಿಮ್ಗೆ, ನೋ ಅಂತ ಹೇಳಿ ಅನ್ನುವಂಥದ್ದು ಕೂಡ ಇದೆ. ಏನೋ ಆನ್ ಟಿವಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ, ಸಂತೋಷವಾಗಿರಿ, ಖುಷಿಯಾಗಿರಿ. ಇರೋದೊಂದು ಲೈಫ್, ಎಂಜಾಯ್ ಮಾಡ್ತಾರೆ. ಬಾಯ್.